ಮಾಡ್ತೀನಿ. ಕಾಣಿಸ್ತಾ ಇದೆ ಅನ್ಸುತ್ತೆ. ಪ್ರಭು ಕಾಣಿಸ್ತಾ ಇದೆ ಪ್ರಭು. ಎಸ್, 2ನೇ ಅಧ್ಯಾಯ 18ನೇ ಶ್ಲೋಕದಿಂದ ಇವತ್ತು ಮುಂದುವರಿಸಬೇಕು. ಓಕೆ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿನಃ ಅನಾಶೀನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. The material body of the indestructible, immeasurable, and eternal living entity is sure to come to an end. ಸೊ ಯಾವುದು ಇಷ್ಟು 2 ಶ್ಲೋಕಗಳನ್ನ ನಾವು ತಿಳ್ತೀವಿ. ನಶಿಸಿ ಹೋಗದೇ ಇರುವಂಥದ್ದು ಇಮ್ಮೆಜರಬಲ್, ಅಳತೆ ಮಾಡಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಶಾಶ್ವತವಾದ ಜೀವಿಯ ದೇಹ ಏನಿದೆ ಅದು ಖಂಡಿತವಾಗಲೂ ಕೊನೆಗೊಳ್ಳುತ್ತೆ. Therefore, fight, O descendant of ಭಾರತ. ಆದ ಕಾರಣ ನೀನು ಏನು ಮಾಡಬೇಕು? ನಿನ್ನ ಕರ್ತವ್ಯವನ್ನು ನೀನು ಮಾಡಬೇಕು. ಕ್ಷತ್ರಿಯನಾಗಿ ನಿನ್ನ ಧರ್ಮ ಏನೋ ಯುದ್ಧ ಮಾಡಬೇಕು. ಆದ ಕಾರಣ ನೀನು ಯುದ್ಧ ಮಾಡೋ, ಅದನ್ನ ಇಲ್ಲಿ ಹೇಳಿದಾಯ್ತು. ಓಕೆ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು. ಜೀವರಾಶಿ ಅಂತ ಹೇಳಿದ ತಕ್ಷಣನೇ ಅದೆಂಥ ಜೀವರಾಶಿ ಆದ್ರೂ ಸರಿನೇ, ಅದು ಗಂಧರ್ವನಾಗಿರ್ಬೋದು, ಕಿಂಗ್ ಪುರುಷನಾಗಿರ್ಬೋದು, ಇಲ್ಲಾಂದ್ರೆ ಇವರು ಯಾರು ಅಲ್ವಾ, ಯಾರೆಲ್ಲ ಇದ್ದಾರೆ ಈ ಒಂದು ಏನ್ ಹೇಳೋಣ, ದೇವತೆಗಳಾಗಿರ್ಬೋದು, ಈ ಒಂದು ಬ್ರಹ್ಮಾಂಡದೊಳಗೆ ಯಾರೆಲ್ಲ ಇದ್ದಾರೆ ಅವರೆಲ್ಲರ ದೇಹ ಕೊನೆಗೊಳ್ಳುತ್ತೆ. ಅದು ಶಾಶ್ವತ, ಯಾವುದೇ ಕಾರಣಕ್ಕೆ ಅದು ಯಾರು ಬದಲಾಯಿಸಕ್ಕಾಗಲ್ಲ. ಆದ್ರೆ ಆತ್ಮ, ಎಲ್ಲರ ಆತ್ಮ, ಅದು ಇರುವೆ ಆತ್ಮ ಆಗಿರ್ಬೋದು, ಮನುಷ್ಯನ ಆತ್ಮ ಆಗಿರ್ಬೋದು, ದೇವತೆಗಳ ಆತ್ಮ ಆಗಿರ್ಬೋದು, ಯಾವುದೇ ಒಂದು ಆತ್ಮ ಆದ್ರೂ ಅದಕ್ಕೆ ನಾಶ ಅಂತ ಇದೆ. ಅದು ಬ್ರಹ್ಮದೇವನಿಂದ ಹಿಡಿದು ಚಿಕ್ಕ ಇರುವೆಯವರೆಗೂ, ಅದು ದೊಡ್ಡ ಅಸುರನ ಆಗಿರ್ಬೋದು, ಅವರು ಯಾರಾದರೂ ಸರಿ. ದ ಮೆಟೀರಿಯಲ್ ಬಾಡಿ ಈಸ್ ಪೆರಿಷಬಲ್ ಬೈ ನೇಚರ್. ಸೊ ಆ ಒಂದು ಭೌತಿಕದ ದೇಹ ಅನ್ನೋದು ನಶಿಸಿ ಹೋಗುವಂಥದ್ದು, ಅದ್ರ ಗುಣನೇ ನಶಿಸಿ ಹೋಗೋದು ಅಲ್ಲ, ಸ್ವಭಾವ. ಅದು ಇರೋದೇ ನಶಿಸಿ ಹೋಗೋದಕ್ಕೆ. ನಶಿಸಿ ಹೋಗೋದು ಅಂದ್ರೆ ಬದಲಾವಣೆ, ಕಣ್ಮರೆ ಆಗ್ತಾ ಇರುತ್ತೆ, ಮತ್ತೊಮ್ಮೆ ಪ್ರಕಟವಾಗ್ತಾ ಇರುತ್ತೆ. It may perish immediately or it may do so after 100 years. ತಕ್ಷಣಕ್ಕೆ ಅದು ಕಣ್ಮರೆ ಆಗ್ಬೋದು, ನಶಿಸಿ ಹೋಗ್ಬೋದು, ಇಲ್ಲಾಂದ್ರೆ 100 ವರ್ಷದ ನಂತರನೂ ಅದು ನಶಿಸಿ ಹೋಗ್ಬೋದು. ಇಟ್ ಈಸ್ ಎ ಕ್ವಶನ್ ಆಫ್ ಟೈಮ್ ಓನ್ಲಿ. ಇದು ಸಮಯದ ಒಂದು ವ್ಯತ್ಯಾಸ ಮಾತ್ರನೇ ಹೊರತುಪಡಿಸಿ ಅದರ ಒಂದು ಫಲಿತಾಂಶ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ. ದೇರ್ ಈಸ್ ನೋ ಚಾನ್ಸ್ ಆಫ್ ಮೇಂಟೈನಿಂಗ್ ಇಟ್ ಇಂಡೆಫಿನೆಟ್ಲಿ. ಸೊ ಯಾವುದೇ ಕಾರಣಕ್ಕೂ ಆ ನಾಶ ಇಲ್ಲದೆ ಅದನ್ನ ಕಾಪಾಡಿಕೊಳ್ಳೋದಕ್ಕೆ ಯಾವುದೇ ರೀತಿ ಸಾಧ್ಯ ಅನ್ನೋದು ಇಲ್ಲ. ಇವಾಗ ಪ್ರಶ್ನೆ, ನಮ್ಮ ರಾಮಾನುಜಾಚಾರ್ಯರ ಒಂದು ದೇಹ ಇವತ್ತಿಗೂ ಇದೆ ಅಲ್ವಾ? ಅದೇಂಗ್ ಸಾಧ್ಯ? ಯಾರಾದ್ರೂ ಹೇಳ್ತೀರಾ? ಹೆಂಗ್ ಸಾಧ್ಯ ಅದು? ಇನ್ನ ಯಾವುದೋ ಹೆಸರು ಮರ್ತೋಗಿದ್ದೀನಿ, ಯಾವುದೋ ಫಾದರ್ದು ದೇಹ ಉಳಿಸ್ಕೊಳ್ಬೇಕು ಅಂತ ಯಾವುದೋ ಒಂದು ಚರ್ಚಲ್ಲಿ ಎಷ್ಟೆಲ್ಲ ಕೆಮಿಕಲ್ ಹಾಕಿ, ಎಷ್ಟೆಲ್ಲ ಇದು ಮಾಡಿ, ಏನ್ ಮಾಡಿದ್ರು ಆ ದೇಹವನ್ನು ಕಾಪಾಡಬೇಕಾಗ. ಬಟ್ ನಮ್ಮ ರಾಮಾನುಜಾಚಾರ್ಯ ಒಂದು ದೇಹ ನೋಡ್ಬೋದು, ಎಷ್ಟು ವರ್ಷಗಳಾಗೋದು, ಇನ್ನು ಹಂಗೆ ಇದೆ. ಹೆಂಗೆ ಅದು ಸಾಧ್ಯ? ಯಾರಾದ್ರೂ ಹೇಳ್ತಾರೆ? ಯಾರಿಗೂ ಗೊತ್ತಿಲ್ವಾ? ಯಾರೋ ಹೇಳಿ ಅಂತ ನೋಡ್ತಿದ್ದೀನಿ.
ನಿಮ್ಗೆ ಯಾವ ರೀತಿ ಅರ್ಥ ಆಗ್ತಾ ಇದೆ, ಯಾವ ರೀತಿ ಯೋಚನೆ ಬರುತ್ತೆ? ರಕ್ಷಣಾ ಪ್ರಭು, ಹೇಳಿ ಪ್ರಭು. ಪ್ರಭು ಕೆಮಿಕಲಿ ಪ್ರಿಸರ್ವ್ ಮಾಡಿರೋದಲ್ಲ ಪ್ರಭು ಅದು? ಏನ್ ಮಾತಾಯ್ತಿ? ಏನ್ ಪ್ರಭು? ಕೆಮಿಕಲಿ ಪ್ರಿಸರ್ವ್ ಮಾಡಿರೋದು ಪ್ರಭು ಬಾಡಿ ಅದು? ಇಲ್ಲ ಪ್ರಭು. ನನಗೆ ಯಾಕೋ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ, ಸುಮ್ಮನೆ ಯಾವುದೋ ಒಂದು ಹೇಳೋದು ಅವಶ್ಯಕತೆ ಇಲ್ಲ. ಬಟ್ ಚಿಕ್ಕದಾಗಿ ಅದನ್ನ ಒಂದು ಉದಾಹರಣೆಯಾಗಿ ತಗೊಂಡೆ. ಬಟ್ ಸ್ಟಿಲ್ ಯಾವುದು ಆಧ್ಯಾತ್ಮಿಕದ ಸ್ಪರ್ಶವಾಗುತ್ತೆ ಅದು ಆ ಒಂದು ಭೌತಿಕದ ಬದಲಾವಣೆಗಳಿಗೆ ಮೀರಿರೋದಾಗಿರುತ್ತೆ. ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ, ತುಕಾರಾಮ್ನ ಉದಾಹರಣೆಯನ್ನು ಕೊಡ್ತೀನಿ. ಸ್ವಂತ ದೇಹದಲ್ಲಿ ಆತ ಆ ಒಂದು ಇದಕ್ಕೆ ಹೊರಟಿದ್ದ, ಯಾವುದಕ್ಕೆ? ವೈಕುಂಠಧಾಮಕ್ಕೆ ಹೊರಟದ್ದು ಭಗವಂತನಿಂದ. ದೇಹ ಹೋಗುವಂತ ದೇಹ ಏನಾಯ್ತು? ಅದು ನಶಿಸಿ ಹೋಗುವಂತ ದೇಹ ಬಂದ್ಬಿಟ್ಟು ನಾಶ ಇಲ್ಲದೆ ಆಯ್ತು, ನಿತ್ಯವಾದದ್ದಾಗುತ್ತೆ. ಸೊ ಯಾವಾಗ ಯಾವುದಕ್ಕೆ ಈ ಒಂದು ಆಧ್ಯಾತ್ಮದ ಒಂದು ಸ್ಪರ್ಶ ಅನ್ನೋದು ಬರುತ್ತೆ, ಅದು ದಿವ್ಯತ್ವ ಅನ್ನೋದು ಹೊಂದುತ್ತೆ. ಬಟ್ ದ ಸ್ಪಿರಿಟ್ ಸೋಲ್ ಇಸ್ ಸೋ ಮೈನ್ಯೂಟ್ ದಟ್ ಇಟ್ ಕೆನ್ ನಾಟ್ ಈವನ್ ಬಿ ಸೀನ್ ಬೈ ಎನಿ ಎನಿಮಿ ಆರ್ ಸೇ ನಥಿಂಗ್ ಆಫ್ ಕಿಲ್ಲಿಂಗ್ ಬೀಂಗ್ ಕಿಲ್ಡ್. ಸೊ ಈ ಒಂದು ಆತ್ಮ ಅಂತ ಏನ್ ಹೇಳ್ತೀವಿ, ಎಂತ ಒಂದು ಶತ್ರು ಆದ್ರೂ ಸರಿ ಆತ್ಮನ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಿರೋ ಇನ್ನು ಕೊಲ್ಲೋದು ಅನ್ನೋದು ತುಂಬಾ ದೊಡ್ಡದು ಮಾತು. As mentioned in the previous verse, it is so small that no one can have any idea how to measure its dimension. Okay, as mentioned in the previous verse. So ನಮ್ಮ ಇಂದಿನ ಒಂದು ಶ್ಲೋಕಗಳು ನೋಡ್ಬೋದು, ಆತ್ಮದ ಗಾತ್ರ ಏನು ಅಂದ್ರೆ ಒಂದು ಕೂದಲು ತುದಿನ 10,000 ಬಾರಿ ಕತ್ತರಿಸಿದ್ರೆ ಅದರ ಒಂದು ಗಾತ್ರ ಅಂತ. ಇನ್ನು ಯಾವ ರೀತಿ ಅದನ್ನ ನಾವು ಅಳತೆ ಮಾಡೋಕ್ಕಾಗುತ್ತೆ, ಈ ರೀತಿ ಇಷ್ಟು ಇದೆ ಅದರ ಅಳತೆ ಅಂತ ಹಿಂಗೆ ಹೇಳೋಣ ಅಲ್ವಾ? ಸೊ ಫ್ರಮ್ ಬೋತ್ ವ್ಯೂ ಪಾಯಿಂಟ್ಸ್ ದೇರ್ ಈಸ್ ನೋ ಕಾಸ್ ಆಫ್ ಲ್ಯಾಮೆಂಟೇಷನ್. ಅದ ಎರಡೂ ದಿಕ್ಕಿನಲ್ಲಿಂದ ನೋಡಿದ್ರು, ಎರಡೂ ಕಡೆಯಿಂದ ನೋಡಿದ್ರು ಅಲ್ಲಿ ದುಃಖಕ್ಕೆ ಯಾವುದೇ ಒಂದು ಕಾರಣ ಅನ್ನೋದು ಇಲ್ಲ. ಬಿಕಾಸ್ ದ ಲಿವಿಂಗ್ ಎಂಟಿಟಿ ಆಸ್ ಹಿ ಈಸ್ cannot be killed, nor can the material body be saved for any length of time or permanently protected. ಇಲ್ಲಿ ಎರಡು ಅಂಶಗಳನ್ನ ನಾವು ಅರ್ಥ ಮಾಡ್ಕೊಳ್ಳಬೇಕು. ಯಾವುದೇ ಒಂದು ಕಾರಣಕ್ಕೂ ಆತ್ಮವನ್ನ ಕೊಲ್ಲಕ್ಕಾಗಲ್ಲ, ಅದೇ ರೀತಿ ಯಾವುದೇ ಒಂದು ಕಾರಣಕ್ಕೂ ಭೌತಿಕದ ದೇಹವನ್ನ ಕಾಪಾಡಕ್ಕೆ ಆಗೋದಿಲ್ಲ. The minute particle of the whole spirit acquires this material body according to his work, and therefore observance of religious principles should be utilized. ಇದು ಅತಿ ಮುಖ್ಯವಾದ ಒಂದು ಅಂಶ. ಏನದು? The minute particle of the whole spirit acquires this material body. ಇಡೀ ಒಂದು ಭೌತಿಕ ದೇಹ ಏನಿದೆ, ಅಣು ಮಾತ್ರದಲ್ಲಿರುವ ಈ ಒಂದು ಆತ್ಮ ಇಡೀ ಭೌತಿಕ ದೇಹವನ್ನು ವ್ಯಾಪಿಸಿದೆ. ಅಕಾರ್ಡಿಂಗ್ ಟು ಹಿಸ್ ವರ್ಕ್. ಯಾರಾದ್ರೂ ಹೇಳ್ತೀರಾ ಅಕಾರ್ಡಿಂಗ್ ಟು ಹಿಸ್ ವರ್ಕ್ ಅಂದ್ರೆ ಏನು ಅಂತ? ಅದ ಕೆಲಸದ ಒಂದು ಸೂಚನೆ ಅಂತ, ಇಲ್ಲ ಕೆಲಸಕ್ಕೆ ತಕ್ಕಂತೆ. ಅದರ ಅರ್ಥ ಏನು? ಯಾಕೋ ಯಾರು ಏನು ಹೇಳ್ತಾ ಇಲ್ಲ? Okay, and therefore observance of religious principles should be utilized. ಆದ ಕಾರಣ ನಾವು ಮಾಡುವ ಕಾರ್ಯಗಳೇನಿದೆ ಅದೇ ನಮ್ಮ ಕರ್ಮಗಳಾಗಿರುತ್ತೆ. ಅದರ ತಕ್ಕಂಗೆ ನನ್ನ ನೆಕ್ಸ್ಟ್ ಜನ್ಮ, ಇಲ್ಲಾಂದ್ರೆ ನೆಕ್ಸ್ಟ್ ರೂಪ, ನೆಕ್ಸ್ಟ್ ದೇಹ ಅಂತ ಪಡ್ಕೊಳ್ತೀನಿ. ಆದ ಕಾರಣ ನಾನು ಮಾಡುವಂತ ಕಾರ್ಯಗಳು ಧರ್ಮಬದ್ಧವಾದಿದೆಯಾ ಅಂತ ಮೊದಲನೇದಾಗಿ ನಾನು ಪರಿಶೀಲಿಸಿ ನಂತರ ಒಂದು ಕಾರ್ಯವನ್ನ ಮಾಡಬೇಕು. ಆವಾಗ ಅದು ಉನ್ನತ ಒಂದು ಮಾರ್ಗವನ್ನು ಪಡ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಮುಖ್ಯ ಮಾರ್ಗವನ್ನು ಪಡ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಆ ಕಾರ್ಯಗಳು ನಮ್ಮನ್ನ ಹಲವಾರು ದೇಹದಲ್ಲಿ ಪ್ರವೇಶ ಮಾಡುವ ರೀತಿಯಲ್ಲಿ ನಮ್ಮನ್ನ ಒತ್ತಾಯಿಸುತ್ತೆ, ಇಲ್ಲಾಂದ್ರೆ ಅದು ಬಂಧನಗೊಳಿಸುತ್ತೆ. In the Vedanta Sutra, as the living entity is qualified as light because he is part and parcel of Supreme Lord. ಇದನ್ನ ವೇದಾಂತ ಸೂತ್ರದಲ್ಲಿ ಹೇಳಲಾಗಿದೆ. ಈ ಒಂದು ಜೀವಿ ಬಂದ್ಬಿಟ್ಟು ಈಸ್ ಕ್ವಾಲಿಫೈಡ್ ಆಸ್ ಲೈಟ್. ಆತ ಬೆಳಕಿನ ಒಂದು ಉದಾಹರಣೆಯನ್ನು ಕೊಡಲಾಗಿದೆ. ಯಾವ ರೀತಿ ಸೂರ್ಯನ ಕಿರಣಗಳೊಳಗಿಂದ ಇರ್ತಾನೆ, ಅದೇ ರೀತಿ ಈ ಆತ್ಮ
ಪರಮಾತ್ಮನೊಂದಿಗೆ ಇರುತ್ತೆ. As sunlight maintains the entire universe, so the light of the soul maintains this material body. ಯಾವ ರೀತಿ ಸೂರ್ಯನ ಬೆಳಕು ಇಡೀ ಪ್ರಪಂಚವನ್ನು ವ್ಯಾಪಿಸುತ್ತೋ ಅದೇ ರೀತಿನೇ ಈ ಒಂದು ಚಿಕ್ಕದಾದ ಆತ್ಮ ಇಡೀ ದೇಹವನ್ನು ವ್ಯಾಪಿಸುತ್ತೆ. As soon as the spirit soul is out of this material body, the body begins to decompose. Therefore, it is the spirit soul which maintains this body. ಈ ಒಂದು ಆತ್ಮ ಒಂದು ಸಾರಿ ಈ ಒಂದು ಭೌತಿಕ ದೇಹವನ್ನು ತ್ಯಜಿಸಿ ಹೋಗಿದ ತಕ್ಷಣನೇ ಆ ಒಂದು ದೇಹ ನಾಶ ಆಗಲು ಇಲ್ಲ ನಶಿಸಿ ಹೋಗಲು ಪ್ರಾರಂಭ ಆಗುತ್ತೆ, ಇಲ್ಲ ಅಂದ್ರೆ ಕೊಳತು ಹೋಗಲು ಪ್ರಾರಂಭ ಅನ್ನೋದಾಗುತ್ತೆ. ಆದ ಕಾರಣ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಬೇಕು, ಈ ದೇಹವನ್ನು ಕಾಪಾಡುವವರು ಯಾರೋ ಆತ್ಮ. ನಾನು ತಿನ್ನುವ ಆಹಾರದಿಂದ, ನಾನು ಅದರಿಂದ ಇದರಿಂದ ಇಲ್ಲ. ಮೊದಲನೇದಾಗಿ ಆತ್ಮ ಇದ್ರೇನೆ ಆ ದೇಹ ಇರೋದಕ್ಕೂ ಸಾಧ್ಯ. ದ ಬಾಡಿ ಇಟ್ ಸೆಲ್ಫ್ ಈಸ್ ಅನ್ಇಂಪಾರ್ಟೆಂಟ್. ಆದ ಕಾರಣ ದೇಹ ಮಾತ್ರ ಯಾವುದೇ ರೀತಿಯಲ್ಲಿ ಅದು ಮುಖ್ಯತ್ವವಾಗೋದೇ ಇಲ್ಲ. ಅರ್ಜುನ ವಾಸ್ ಅಡ್ವೈಸ್ಡ್ ಟು ಫೈಟ್ ಅಂಡ್ ನಾಟ್ ಸ್ಯಾಕ್ರಿಫೈಸ್ ದ ಕಾಸ್ ಆಫ್ ರಿಲಿಜಿಯನ್ ಫಾರ್ ಮೆಟೀರಿಯಲ್ ಬಾಡಿಲಿ ಕನ್ಸಿಡರೇಷನ್ಸ್. ಸೊ ಭೌತಿಕದ ಕಾರಣಗಳನ್ನ ಕೊಟ್ಟು ಯಾವುದೇ ಕಾರಣಕ್ಕೂ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಬಾರದು. ಆದ ಕಾರಣ ಧರ್ಮಬದ್ಧವಾಗಿ ನಡ್ಕೊಳ್ಬೇಕು. ಅದನ್ನ ಇಲ್ಲಿ ಸಂದೇಶವಾಗಿ ಅರ್ಜುನಿಗೆ ಕೃಷ್ಣ ಹೇಳ್ತಿದ್ದಾನೆ. ಸೊ ಪ್ರತಿ ಜೀವಿಯ ಕರ್ತವ್ಯ ಏನು ಅಂದ್ರೆ, ಆ ಮನುಷ್ಯನ ಆ ಥರ ಧರ್ಮ ಏನು, ನಾನು ಯಾವ ಒಂದು ಇದರಲ್ಲಿ ಹುಟ್ಟಿದ್ದೀನಿ, ಯಾವ ಧರ್ಮವನ್ನು ಪಾಲನೆ ಮಾಡಬೇಕು, ಆ ಧರ್ಮವನ್ನ ಪಾಲನೆ ಮಾಡುವಂಥದ್ದು ಶ್ರೇಷ್ಠವಾದ ಒಂದು ದರ್ಜೆಯ ಒಂದು ಕಾರ್ಯವಾಗಿರುತ್ತೆ, ಕರ್ಮವಾಗಿರುತ್ತೆ. ಕ್ಲಿಯರ್? ಸೊ ಅದನ್ನ ಹೊರತುಪಡಿಸಿ ಮಾಡುವಂಥದ್ದು ಆದಂಬರು ಮಾಡುವಂಥದ್ದು, ಪ್ರಾಣಿಗಳ ಒಂದು ವರ್ಗದಲ್ಲಿರುವಂಥದ್ದು, ಇಲ್ಲ ಅಜ್ಞಾನಿಗಳು ಮಾಡುವಂಥದ್ದು. ಓಕೆ, ದೆನ್ this verse reverses Arjuna's argument that by not fighting he will save his family members from harm. ಇವಾಗ ಅರ್ಜುನ ಏನಕ್ಕೆ ಯುದ್ಧ ಮಾಡಲ್ಲ ಅಂತಿದ್ದಾನೆ? ಯುದ್ಧ ಮಾಡಲ್ಲ ಅಂತ ಇರೋ ಕಾರಣನೇ ಮುಖ್ಯವಾಗಿ ಏನು ಅಂದ್ರೆ, ತನ್ನ ಒಂದು ಸಂಬಂಧಿಕರನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಹೇಳ್ತಿದ್ದಾನೆ. ಎವ್ರಿ ಒನ್ಸ್ ಬಾಡಿ ಮಸ್ಟ್ ಪೆರಿಶ್, ಫಾರ್ ನೋ ಮೆಟೀರಿಯಲ್ ಬಾಡಿ ಹ್ಯಾಸ್ ಟ್ರೂ ಎಕ್ಸಿಸ್ಟೆನ್ಸ್. ಎಲ್ಲ ದೇಹವೂ ನಶಿಸಿ ಹೋಗುತ್ತೆ, ಯಾವುದೇ ಒಂದು ದೇಹಕ್ಕೆ ಶಾಶ್ವತ ಅನ್ನೋದು ಇರೋದಿಲ್ಲ. ಫಿಯರಿಂಗ್ ಫಾರ್ ಅದು ಎಂಥ ವ್ಯಕ್ತಿ ಆಗಿದ್ರಬಹುದು, ಸಾವಿರಾರು ವರ್ಷ, ಲಕ್ಷಾಂತರ ವರ್ಷಗಳೇ ಜೀವಿಸುವಂತ ವ್ಯಕ್ತಿಗೂ ನಾ ಸಾವು ಅನ್ನೋದು ಖಚಿತ. ಫಿಯರಿಂಗ್ ಫಾರ್ ದ ಡೆತ್ ಆಫ್ ಅದರ್ಸ್ ಈಸ್ ಇಗ್ನೋರೆನ್ಸ್. ಫಿಯರಿಂಗ್ ಫಾರ್ ದ ಡೆತ್ ಆಫ್ ಅದರ್ಸ್ ಈಸ್ ಇಗ್ನೋರೆನ್ಸ್. ಇನ್ನು ಬೇರೆಯವರ ಸಾವಿಗೋಸ್ಕರ ನಾನೇನಾದ್ರೂ ನನ್ನ ಧರ್ಮವನ್ನು ಬಿಡ್ತೀನಿ ಅಂದ್ರೆ ಅದು ಅಜ್ಞಾನದ ಒಂದು ನೆಲೆಯಾಗಿರುತ್ತೆ. ಇದು ನಮಗೂ ಅನ್ವಯವಾಗುತ್ತೆ. ಸೊ ಪ್ರತಿಯೊಬ್ಬರ ನಮ್ಮ ಕರ್ತವ್ಯಗಳು ಏನು ಅದನ್ನ ಮಾಡುವಂಥದ್ದು. ಸೊ ಅದಕ್ಕೆ ಅಂತ ಹಿಂಸೆ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಯಾವ ರೀತಿ ನಮ್ಮನ್ನ ನಾವು ರಕ್ಷಿಸ್ಕೊಳ್ಬೇಕು, ಎಷ್ಟರ ಮಟ್ಟಿಗೆ ನಾವು ಸಹಿಸ್ಕೊಳ್ಬೇಕು, ಮತ್ತೆ ಯಾರಿಂದ ಸಹಿಸ್ಕೊಳ್ಬೇಕು, ಅದೆಲ್ಲವೂ ತುಂಬಾ ಮುಖ್ಯ. ಇದೇನು ಹಲವಾರು ಗಂಧರಿಗೆ ಇನ್ನೂ ಆ ಗೊಂದಲದಲ್ಲೇ ಇರ್ತಾರೆ, ಅರ್ಥ ಆಗೋದೇ ಇಲ್ಲ. ಎಸ್, ಎಲ್ಲಿವರೆಗೂ ನಾನು ಕೃಷ್ಣ ಪ್ರಜ್ಞೆಗೆ ಬರಲ್ಲ ಅಲ್ಲಿವರೆಗೂ ಅರ್ಥ ಆಗಲ್ಲ. ಎಲ್ಲಿವರೆಗೂ ಹೃದಯ ಶುದ್ಧಿ ಆಗಲ್ಲ, ಅದನ್ನೆಲ್ಲ ನೋಡ್ತಾ ಇದ್ವಿ, ಹೃದಯ ಶುದ್ಧಿ ಆಗಲ್ಲ ಅಲ್ಲಿವರೆಗೂ ಅದು ಪ್ರಕಟವಾಗಲ್ಲ. The soul, the real person within the body is indestructible. ಸೊ ಈ ಒಂದು ಆತ್ಮ ಯಾವುದು ಈ ದೇಹದೊಳಗಡೆ ಅದು ಬಂದು ಯಾವತ್ತೂ ನಶಿಸಿ ಹೋಗದೇ ಇರುವಂತಹ ಒಂದು ಆತ್ಮ. ಪ್ರಭುಪಾದ ರೈಟ್. ಊಟ ಮಾಡ್ತಿದ್ಯಾ? ಇದು ಇದ್ರದ್ದು ಮೀಟಿಂಗ್ದು ಶ್ರೀಜಿ ಪ್ರಭು ಒಂಚೂರು ನೋಡ್ಕೊಳ್ಳಿ ಪ್ರಭು. ನೋಡ್ತಾ ಇದ್ದೀನಿ ಪ್ರಭು, ನೋಡ್ತಾ ಇದ್ದೀನಿ. Okay. Yeah, so from both viewpoints, there is no cause of lamentation because the living entity as is cannot be killed, nor can be material body be saved for any length of time or permanently protected. ಆದ ಕಾರಣ ಒಂದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಆತ್ಮವನ್ನು ನಾವು ಕೊಲ್ಲಲು ಸಾಧ್ಯ ಇಲ್ಲ. ಅದೇ ರೀತಿ ಯಾವುದೇ ಒಂದು ಕಾರಣಕ್ಕೂ ಜಡ ವಸ್ತು ಭೌತಿಕದ ಈ ದೇಹವನ್ನ ಕಾಪಾಡಲು ಸಾಧ್ಯವಿಲ್ಲ. ಇದು ಸ್ಪಷ್ಟವಾಗಿ ನಮಗೆ ಪ್ರಕಟವಾಗಿರಬೇಕು. ಕ್ಲಿಯರ್? ಈಗ ನೋಟ್ಸ್ ಅಲ್ಲಿ ಏನಿದೆ ಅಂತ ನೋಡೋಣ.
ಮೊದಲು ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ರ ಇದನ್ನ ನೋಡೋಣ. ಆಯ್ತು. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿನಃ ಅನಾಶೀನೋ ಪ್ರಮೇಯಸ್ಯ ತಸ್ಮಾದ್ಯುತ್ಯಸ್ವ ಭಾರತ. The bodies belonging to the eternal indestructible small soul are said to be temporary. Therefore, fight, O Bharata. ಇದು ಅಶಾಶ್ವತವಾದದ್ದು. ಈ ಒಂದು ಭೌತಿಕ ಈ ದೇಹದೊಳಗೆ ಅಶಾಶ್ವತವಾದದ್ದು. ಆದ ಕಾರಣ ಅದೇನು ಮಾಡಬೇಕು, ಮೊದಲನೇದಾಗಿ ತನ್ನ ಒಂದು ನಿಯಮಗಳನ್ನ ಪಾಲನೆ ಮಾಡಬೇಕು, ತನ್ನ ಒಂದು ಕರ್ತವ್ಯಗಳನ್ನ ಪಾಲನೆ ಮಾಡಬೇಕು. ಕ್ಲಿಯರ್? ಎಸ್, ಅದು ಕ್ಷತ್ರಿಯನ ಒಂದು ಕರ್ತವ್ಯ, ಬ್ರಾಹ್ಮಣ ಕರ್ತವ್ಯ ಬ್ರಾಹ್ಮಣ, ಕ್ಷತ್ರಿಯನ ಕರ್ತವ್ಯ ಕ್ಷತ್ರಿಯ, ವೈಶ್ಯ ಶೂದ್ರ ಅವರವರ ಕರ್ತವ್ಯಗಳು ಅವರವರು ಮಾಡಬೇಕು. ದಿಸ್ ವರ್ಸ್ ಆಲ್ಸೋ ಕ್ಲಾರಿಫೈಸ್ ವರ್ಸ್ 16. ಸೊ ಶ್ಲೋಕ ನಂಬರ್ 16 ಏನು ಹೇಳಲಾಗಿದೆ ಅದನ್ನು ಈ ಒಂದು ಶ್ಲೋಕದಲ್ಲಿ ಹೇಳಲಾಗುತ್ತೆ. ದ ಪೊಸೆಸರ್ ಆಫ್ ದ ಬಾಡಿ ಶರೀರಿನಃ, ಜೀವ, ಈಸ್ ಬಿಯಾಂಡ್ ಮೆಜರ್ಮೆಂಟ್ ಆರ್ difficult to understand because it is very, very small. ಅಪ್ರಮೇಯಸ್ವ. ಆ ಒಂದು ಆತ್ಮ ಅನ್ನೋದೇನಿದೆ ಅದು ಸುಮ್ಮನೆ ಏನ್ ಹೇಳೋಣ, ಚಿಕ್ಕದಾದ ಒಂದು ಅಂಶ. ಸೊ ಅದು ಯಾವುದೇ ರೀತಿ ನಾಶ ಮಾಡೋದಿರ್ಲಿ, ಅದನ್ನ ಅಳತೆ ಮಾಡೋಕ್ಕೂ ಆಗಲ್ಲ, ನೋಡಕ್ಕೂ ಆಗಲ್ಲ, ಯಾವ ರೀತಿನೂ ಇದು ಮಾಡಲ್ಲ. ಹಾಗಿರುವಾಗ ಇನ್ನ ನಾಶ ಮಾಡೋದು ತುಂಬಾ ದೂರದ ಮಾತು. ಮತ್ತೆ ಅದನ್ನ ಈ ಒಂದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಕ್ಲೇದಿ ಅಂತಿಯಪ್ಪ ನಾಶವ ಶಕ್ತಿ ಮಾರುತ. ಏನು? ಸೊ ಅಗ್ನಿಯಿಂದ ಸುಡಲು ಸಾಧ್ಯ ಇಲ್ಲ, ಗಾಳಿಯಿಂದ ಒಣಗ್ಸಕ್ಕಾಗಲ್ಲ, ನೀರಿಂದ ನೆನ್ಸಕ್ಕಾಗಲ್ಲ, ಬೆಂಕಿಯಿಂದ ಸುಡಕ್ಕಾಗಲ್ಲ, ಆಯುಧಗಳಿಂದ ಕತ್ತರಿಸಬಹುದು. ಯು ಶುಡ್ ಫೈಟ್. ಆದ ಕಾರಣ ನಿನ್ನ ಕರ್ತವ್ಯ ಏನು, ನೀನು ಯುದ್ಧವನ್ನ ಮಾಡಬೇಕು. ದಿಸ್ ಮೀನ್ಸ್ ದಟ್ ಯು ಶುಡ್ ನಾಟ್ ಗಿವ್ ಅಪ್ your dharma as prescribed in scriptures. ಯಜ್ಞಾರ್ಥಾತ್ ಕರ್ಮಣೋನ್ಯಾಸ ಲೋಕೋಯಂ ಕರ್ಮ ಬಂಧನಃ. ಸೊ ಅದು ಬಂಧನಕ್ಕೆ ಒಳಪಡುತ್ತೆ. ಯಾವಾಗ ನನ್ನ ಕರ್ತವ್ಯಗಳನ್ನ ನಾನು ಪರಿಪೂರ್ಣವಾಗಿ ಮಾಡೋದಿಲ್ವೋ ಆವಾಗ ಅದು ಬಂಧನಕ್ಕೆ ಒಳಪಡುತ್ತೆ. ಆದ ಕಾರಣ ಪ್ರತಿಯೊಬ್ಬರು ಅವರವರ ಕರ್ತವ್ಯಗಳನ್ನ ಮಾಡಬೇಕು ಅನ್ನೋದನ್ನು ಈ ಒಂದು ಶ್ಲೋಕದ ಮುಖಾಂತರ ಕೃಷ್ಣ ನಮಗೆ ತಿಳಿಸ್ತಾರೆ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿನಃ ಅಂಶಿನೋ ಅನಾಸೀನೋ ಪ್ರಮೇಯಸ್ಯ ತಸ್ಮಾದ್ಯುತ್ಯಸ್ವ ಭಾರತ. The bodies belonging to the eternal soul, which is indestructible and very small, are said to be temporary. Therefore, fight for joy. ಇವಾಗ ಯಾವುದು ಈ ಒಂದು ಆತ್ಮಿಕ ಸಂಬಂಧಪಟ್ಟಂತ ದೇಹ ಇದೆ, ಅದು ಯಾವತ್ತಾದ್ರೂ ಒಂದ್ ದಿವಸ ನಶಿಸಿ ಹೋಗುವಂಥದ್ದೇ. ಆದ ಕಾರಣ ಏನ್ ಮಾಡ್ಬೇಕು, ನಿನ್ನ ಕರ್ತವ್ಯವನ್ನ ನೀನ್ ಮಾಡು. ಕರ್ತವ್ಯ ಈ ದೇಹವನ್ನ ಕಾಪಾಡಿಕೊಳ್ಳೋಕ್ಕಿಂತ ಶ್ರೇಷ್ಠವಾದದ್ದು. ಏನೋ ಕೆಲವೊಮ್ಮೆ ಈ ಒಂದು ದೇಹವನ್ನ ಕಾಪಾಡಕ್ ಹೋಗ್ತೀವಲ್ಲ, ಅದಕ್ಕಿಂತ ಶ್ರೇಷ್ಠವಾದಂತು ನಮ್ಮ ಒಂದು ಕರ್ತವ್ಯ. The bodies of the jiva are said to have a destructible nature, anta antaha, whereas the possessor of the body, the jiva, sharirinaha, is eternal. ಸೊ ಇಲ್ಲಿ ಮತ್ತೊಮ್ಮೆ ಅದನ್ನ ಹೇಳ್ತಾರೆ, ಈ ಒಂದು ಆತ್ಮ ಅನ್ನೋದು ನಶಿಸಿ ಹೋಗುವಂಥದ್ದು, ಶರೀರ ಅನ್ನೋದು ಶಾಶ್ವತವಾಗಿ ಇರುವಂತಹದ್ದು. Because of the very fine nature
of the jiva, and because it is the knower and consciousness, the jiva cannot be known meyasya by material method. ಈ ಒಂದು ಭೌತಿಕದ ನೆಲೆಯಲ್ಲಿ ನಮ್ಮ ಒಂದು ಭೌತಿಕದ ಒಂದು ಜ್ಞಾನದಿಂದ ಈ ಒಂದು ಆಧ್ಯಾತ್ಮಿಕವಾದದ್ದು ಈ ಒಂದು ಆತ್ಮವನ್ನ ಅರ್ಥ ಮಾಡ್ಕೊಳ್ಳಲು ಸಾಧ್ಯ ಅನ್ನೋದು ಇಲ್ಲ. ಬಿಕಾಸ್ ಇಲ್ಲಿ ಏನಿದೆ ನೋಡ್ತಾನೆ, the atma is a knower and pure consciousness rather than an object of knowledge as we know it in this world. The atma is self-revealing. It can know itself but does not know the atma as a separate object apart from the self. ಮತ್ತೊಮ್ಮೆ ಓದ್ತೀನಿ. The atma is a knower. ಆತ್ಮ ಅಂದ್ರೆ ಏನು? ಆತ್ಮದ ಗುಣಗಳು ಏನು? ಯಾರಾದ್ರೂ ಹೇಳ್ತೀರಾ? ಆತ್ಮಕ್ಕೆ ಇರುವ ಗುಣಗಳು ಏನಿದೆ? ಗುಣಗಳು ಥಿಂಕಿಂಗ್, ವಿಲ್ಲಿಂಗ್, ಫೀಲಿಂಗ್. ಏನ್ ಪ್ರಭು? ಥಿಂಕಿಂಗ್, ವಿಲ್ಲಿಂಗ್, ಫೀಲಿಂಗ್. ಅದು ಆತ್ಮದ ಲಕ್ಷಣನ? ಅದು ಆತ್ಮದ ಗುಣನ? ಹರೇ ಕೃಷ್ಣ ಪ್ರಭು. ಏನು ಪ್ರಭು ಆತ್ಮ ಶಾಶ್ವತವಾದದ್ದು ಪ್ರಭು. ಸಚ್ಚಿತ್ ಆನಂದ ಪ್ರಭು. ಆಮೇಲೆ ಬೇರೆ ಏನಾದ್ರೂ ಇದೆಯಾ? ಬದಲಾವಣೆ ಆಗದ್ದು ಪ್ರಭು. ವೆರಿ ಗುಡ್. ಸೊ ಒಂದು ಪಾಯಿಂಟ್ ಸಚ್ಚಿತ್ ಆನಂದ. ಇನ್ನೊಂದು ಪರಮಾತ್ಮನ ಅಂಶ ಪ್ರಭು. ಎಸ್. ಸೊ ಭಗವಂತನ ಒಂದು ಅಂಶ ಆಗಿರೋದ್ರಿಂದ ಅದು ಸಚ್ಚಿದಾನಂದ ವಿಗ್ರಹ, ಸಚ್ಚಿದಾನಂದ ರೂಪವನ್ನು ಹೊಂದಿದೆ. ಆದ ಕಾರಣ ಅದನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಈ ಒಂದು ಭೌತಿಕದ ನೆಲೆಯಿಂದ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಇನ್ನು ಹಿಂಗೆ ಹೇಳೋಣ, ಅದನ್ನ ಭೌತಿಕದ ಒಂದು ಇದು ಆಯ್ತು. ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋರು ಫಸ್ಟ್ ಫ್ಲೋರ್ ಅಲ್ಲಿ ಇರೋದನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಕ್ಲಿಯರ್? ಆ ರೀತಿ because of the very fine nature of the jiva and because it is the knower and consciousness, the jiva cannot be known aprameyasya by material. Because the jiva and his body have such natures, because of the jiva and his body have such natures, eternal and destructible, neither the jiva nor his body is worthy of lamentation. ಒಬ್ರು ಶಾಶ್ವತರಾದವರು, ಇನ್ನೊಬ್ರು ಯಾವುದೇ ಕಾರಣಕ್ಕೂ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಇಬ್ಬರ ಗುಣಗಳನ್ನ ನೋಡಿದ್ರೆ ಯಾವುದೇ ಕಾರಣಕ್ಕೂ ನಾವು ಚಿಂತಿಸುವ ಅವಶ್ಯಕತೆ ಇಲ್ಲ. ಚಿಂತಿಸಕ್ಕೆ ಯೋಗ್ಯವಾದದ್ದಲ್ಲ. ಯಾಕೆ ಚಿಂತಿಸೋದಕ್ಕೆ ಯೋಗ್ಯವಾದದ್ದಲ್ಲ? ಹಿಂಗ ಅರ್ಥ ಮಾಡ್ಕೊಂತೀರ? ಹಿಂಗ ಅರ್ಥ ಮಾಡ್ಕೊಂತೀರ? ಯಾರಾದ್ರೂ ಹೇಳ್ತೀರಾ? ಹಿಂಗ ಅರ್ಥ ಮಾಡ್ಕೊಳ್ಬಹುದು. ಇದನ್ನ ಎರಡಕ್ಕೂ ತದ್ವಿರುದ್ಧವಾದ ಗುಣಗಳಿದೆ. ಆದ್ರೆ ಎರಡರ ಒಂದು ಮಧ್ಯದಲ್ಲಿ ಇದೆರಡನ್ನು ಚಿಂತಿಸೋದಿಕ್ಕೆ ಅರ್ಹವಾಗದೇ ಇರೋದು ಯಾಕೆ? ಹಿಂಗೆ ಓಕೆ, ವೆರಿ ಸಿಂಪಲ್. ಶಾಶ್ವತವಾದದನ್ನ ಇಟ್ಕೊಂಡು ಏನು ಕಾಳನ್ನ? ಅದು ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ. ಅತಿ ಏನ್ ಪ್ರಯೋಜನ? ಹೆಂಗಿದ್ರು ನಶಿಸಿ ಹೋಗುತ್ತೆ, ನಾಶ ಆಗೇ ಆಗುತ್ತೆ ಅಂತ ಗೊತ್ತಿದ್ದು ಅಳೋದೇನಕ್ಕೆ? ಸೊ ಎರಡಕ್ಕೂ ಯಾವುದೇ ರೀತಿ ದುಃಖ ಪಡುವ ಒಂದು ಅವಶ್ಯಕತೆ ಇಲ್ಲ. ದ ಬಾಡಿ, ಇದನ್ನ ಜ್ಞಾನ ಅಂತೀವಿ. ಅದು ಅತಿ ಮುಖ್ಯವಾದದ್ದು. ಮಾತ್ರ ಸ್ಪರ್ಶಸ್ತಕವಂತೆ ಶೀತೋಷ ಸುಖ ದುಃಖದ ಆಗಮ ವಾಯು ನಿತ್ಯ ಸಾಂಸದೀಕ್ಷಿಸು ಭಾರತ. ಸೊ ಯಾವಾಗ ಆ ವ್ಯಕ್ತಿ ಜ್ಞಾನದಲ್ಲಿರ್ತಾನೆ, ಇಂಥ ಒಂದು ನೆಲೆಯಲ್ಲಿರ್ತಾನೆ, ಆವಾಗ ಯಾವುದೇ ಒಂದು ಕಾರಣಕ್ಕೂ ಆತನಿಗೆ ಚಿಂತೆ ಅನ್ನೋದು ಇರೋದಿಲ್ಲ, ದುಃಖಿಸೋದಿಲ್ಲ. ಆತ ಏನಾದ್ರು ಕಳೆದೋದ್ರು ದುಃಖಿಸೋದಿಲ್ಲ, ಏನಾದ್ರು ಪಡ್ಕೊಂಡ್ರು ಆತ ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಕ್ಲಿಯರ್? ಆತ ತಾಂ ಸ್ಥಿತಿಕ್ಷಸ್ವ ಭಾರತ, ಸಮಾನತ್ವದಲ್ಲಿ ಅತಿಥಿಕ್ಷಸ್ವ ಭಾರತ, ಆ ಒಂದು ನೆಲೆಯಲ್ಲಿ ಇರ್ತಾನೆ. ಸ್ಥಿತ ಪ್ರಜ್ಞನ ನೆಲೆಯಲ್ಲಿ ಇರ್ತಾನೆ. ಕ್ಲಿಯರ್?
The body of the jiva is created by the Lord for the jiva's enjoyment and his lamentation. ಸೊ ಈ ಒಂದು ಇದು ಕ್ರಿಯೇಟೆಡ್ ಅನ್ನೋ ಒಂದು ಪದ ಬೇರೆ ರೀತಿ ಅರ್ಥ ಕೊಡುತ್ತೆ ಅನ್ಸುತ್ತೆ, ಬಟ್ ಕ್ರಿಯೇಟೆಡ್ ಒಂದು ಪದನ ಉಪಯೋಗ ಮಾಡೋಂಗಿಲ್ಲ. ಸೊ ಕ್ರಿಯೇಟೆಡ್ ಅಂತ ಉಪಯೋಗ ಮಾಡಿದ್ರೆ ಅದನ್ನ ಬೇರೆ ರೀತಿಯಲ್ಲಿ ಮತ್ತೊಮ್ಮೆ ಪ್ರತಿಯೊಂದಕ್ಕೂ ಸೃಷ್ಟಿ ಇರೋದಕ್ಕೆಲ್ಲನೂ ನಾಶ ಅನ್ನೋದಿದೆ, ಆ ರೀತಿ ಅರ್ಥ ಬರುತ್ತೆ. ಆದ ಕಾರಣ ಇದು ಶಾಶ್ವತವಾದದ್ದು. ಎಸ್, ಇಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸೃಷ್ಟಿ ಅಂತ ಕೊಳ್ಳಾಗಿದೆ. ದ ಬಾಡಿ ಆಫ್ ದ ಜೀವ ಇಸ್ ಕ್ರಿಯೇಟೆಡ್ ಬೈ ದ ಲಾರ್ಡ್ ಫಾರ್ ದ ಜೀವಾಸ್ ಎಂಜಾಯ್ಮೆಂಟ್ ಅಂಡ್ ಹಿಸ್ ಲಿಬರೇಷನ್. ಓ ಸೂಪರ್, ನಾನು ಅದು ಜೀವ ಅನ್ಕೊಂಡ್ಬಿಟ್ಟೆ. ಇಲ್ಲ, ಬಾಡಿ ನೋಡಿ. ದ ಬಾಡಿ ಆಫ್ ದ ಜೀವ, ಜೀವಿಯ ದೇಹ ಏನಿದೆ ಅದನ್ನ ಯಾರು ಸೃಷ್ಟಿಸುವವರು? ಭಗವಂತನು. ಏನಕ್ಕೆ? ಫಾರ್ ದ ಜೀವಾಸ್ ಎಂಜಾಯ್ಮೆಂಟ್, ಆ ಜೀವಿ ತೃಪ್ತಿ ಆಗೋದಕ್ಕೋಸ್ಕರವಾಗಿ ಆ ದೇಹವನ್ನ ಸೃಷ್ಟಿಸ್ತಾನೆ. ಇವಾಗ ಪ್ರಶ್ನೆ, ಭಗವಂತ ಏನಕ್ಕೆ ಜೀವಿಯ ಒಂದು ಸಂತೋಷಕ್ಕೆ ಆ ಒಂದು ದೇಹವನ್ನು ಸೃಷ್ಟಿಸ್ತಾನೆ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಪ್ರಭು. ಕೋರಿಕೆಗಳಿರುತ್ತೆ ಅದಕ್ಕೆ. ಕೋರಿಕೆಗಳಿರುತ್ತೆ ಅದಕ್ಕೆ. ಕರ್ಮಾನುಸಾರ ದೇಹ ಪಡ್ಕೊಳ್ತಾರೆ. ಏನ್ ಕೋರಿಕೆಗಳಿರುತ್ತೆ? ನಾನು ಯೈಕ ಭೋಗಿಸ್ಬೇಕು ಅಂತ. ಭೋಗಿಸ್ಬೇಕು ಅನ್ನೋ ಕೋರಿಕೆ. ಸೊ ಅದಕ್ಕೆ ಸೂಕ್ತವಾದ ಒಂದು ದೇಹ ಪಡ್ಕೊಳ್ಳೋ ರೀತಿಯಲ್ಲಿ ಭಗವಂತನ ಒಂದು ಅನುಗ್ರಹ. ಅದಕ್ಕೆ ನಮ್ಗೆ ಒಂದು ನಾಯಿಯ ದೇಹವನ್ನು ಕೊಡ್ತಾನೆ. ಯಾಕಂದ್ರೆ ನಾನು ನಾಯಿ ತರ ತಿನ್ಬೇಕು ಅನ್ಕೊಂಡಿರ್ತೀನಿ, ನಾಯಿ ತರ ಆಡ್ಬೇಕು ಅಂತ ಏನೋ ಇರುತ್ತೆ, ಆದ ಕಾರಣ ನಾಯಿಯ ದೇಹವನ್ನು ಕೊಡ್ತಾನೆ. ನಂತರ ಹಲವಾರು ರೀತಿಯಲ್ಲಿ ಮನುಷ್ಯನಾಗ್ಬೇಕು ಅನ್ನೋ ಯೋಗ್ಯತೆ ಇಟ್ಕೊಂಡಿರ್ತೀನಿ, ನಾವು ಮನುಷ್ಯನ ದೇಹ ಅನ್ನೋದನ್ನ ಕೊಡ್ತೀವಿ. ಅಂಡ್ ಇಸ್ ಲಿಬರೇಷನ್, ಮತ್ತೆ ಮುಕ್ತಿಗೆ ಈ ಒಂದು ಇದನ್ನ ಸೃಷ್ಟಿ ಮಾಡ್ತಾನೆ. ಇದನ್ನ ಹೆಂಗ್ ಹೇಳ್ತೀರಾ? ಮುಕ್ತಿಗೋಸ್ಕರ ಈ ಒಂದು ದೇಹವನ್ನು ಸೃಷ್ಟಿ ಮಾಡಿರೋದು ಹೇಳ್ತೀರಾ ಯಾರಾದ್ರ? ಹರೇ ಕೃಷ್ಣ ಪ್ರಭುಜಿ, ಹಿಂದಿನ ಕರ್ಮಗಳ ಅನುಸಾರವಾಗಿ ಈ ಜನ್ಮದಲ್ಲಿ ಮುಕ್ತಿ ಸಿಕ್ಕಿರೋದಿಲ್ಲ, ಮುಂದಿನ ಜನ್ಮದಲ್ಲಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ. ಈ ಜನ್ಮದಲ್ಲಿ ಸಿಗೋದಿಲ್ವಾ? ಅಂದ್ರೆ ಆ ಒಂದು ಕರ್ಮ ಮಾಡಿರ್ತಾರೆ, ಆದ್ರೆ ಏನೋ ಒಂದು ಅನುಭವಿಸಿ ಮತ್ತೆ ಆ ಮುಕ್ತಿ ಅನ್ನೋದು ದೊರಿಬೇಕಾದಾಗ ಆ ತರ ಇನ್ನೊಂದ್ ಜೀವಕ್ಕೆ ಶರಣ ಮೀನ್ಸ್ ಇನ್ನೊಂದು ಆತ್ಮಕ್ಕೆ ದೇಹ ಕೊಡ್ತಾರೆ ಪ್ರಭು. ಉದಾಹರಣೆಗೆ ಜಡಭರತನ ತಗೋಬಹುದು ಪ್ರಭು. ಜಡಭರತ ಆಗಿದ್ರು ಮಹಾರಾಜರು ತಗೋಬಹುದು ಪ್ರಭು. ಓಕೆ. ಹರೇ ಕೃಷ್ಣ ಪ್ರಭುಜಿ. ಪ್ರಾಣಿಯಾಗ್ಲಾಗಿ ಮತ್ತೆ ಬೇರೆ ಯಾವುದೇ ದೇಹ ತಗೊಂಡ್ರೇನು ನಾವು ಮುಕ್ತಿ ಪಡೆಯೋದಕ್ಕೆ ಕಷ್ಟ ಆಗುತ್ತೆ ಪ್ರಭುಜಿ. ಅದಕ್ಕೆ ಮನುಷ್ಯನ ಜನ್ಮ ತಗೊಂಡ್ರೆ ನಾವು ಮಾಡಿರೋ ಹಿಂದೆ ಮಾಡಿರೋ ಕರ್ಮ ಅದನ್ನೆಲ್ಲ ಈ ಜನ್ಮದಲ್ಲಿ ನಾವು ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡು ಭಗವಂತನ ಧಾಮಕ್ಕೆ ಹೋಗೋದಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಮನುಷ್ಯ ಜನ್ಮ ಪಡೀತಾರೆ. ಎಸ್, ಎರಡು ಕಾರಣಗಳು. ಏನಕ್ಕೆ? ಮೊದಲನೇದಾಗಿ ಭೋಗಿಸೋದಿಕ್ಕೆ. ಸೊ ಆತ ಇವಾಗ ಭೌತಿಕದಲ್ಲಿ ಬಿದ್ದಿರೋದೇ ಭೋಗಿಸೋದಿಕ್ಕೆ. ಕರೆಕ್ಟ್. ನಾನು ಏನೋ ಸಂತೋಷವಾಗಿರ್ಬೇಕು, ನಾನು ಈಶ್ವರನ ಆಗ್ಬೇಕು, ನಾನು ಭೋಕ್ತಾನ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಆತ ಅಲ್ಲಿ ಒಂದು ಆಲೋಚನೆ ಬಂದಿದ್ದಕ್ಕೆ ಭಗವಂತ ಈ ಒಂದು ಭೌತಿಕ ಲೋಕಕ್ಕೆ ಕಳಿಸ್ತಾನೆ. ಕಳಿಸಿದ ನಂತರ ಭೋಗಿಸ್ತಾನೆ. ಭೋಗಿಸಿದ ನಂತರ ಏನಾಗುತ್ತೆ? ಪಶ್ಚಾತ್ತಾಪ ಅಂತ ಬರ್ಕೊಂಡು, ಎಂತ ತಪ್ಪು ಮಾಡಿಬಿಟ್ಟೆ ನಾನು ನಿಜವಾದ ಸ್ಥಳ ಆಗಿರ್ಬೋದು, ಆದ್ರೆ ಈ ರೀತಿ ಅನವಶ್ಯಕವಾಗಿ ಇಲ್ಲಿ ಬಂದು ನನ್ನನ್ನು ನಾನು ಹಾಳು ಮಾಡ್ಕೊಂತಿದ್ದೀನಲ್ಲ, ಈ ರೀತಿ ಕೆಟ್ಟದಾದ ಒಂದು ಇದನ್ನ ತಗೊಂಡ್ಬಿಟ್ನಲ್ಲ ನಿರ್ಧಾರ, ತನ್ನ ಸ್ವರೂಪಕ್ಕೆ ಬರ್ತಾ ಅದನ್ನ ಸಾಕ್ಷಾತ್ಕಾರಗೊಳಿಸ್ಕೊಂಡು ಮತ್ತೇನ್ ಮಾಡ್ತಾನೆ? ಹಿಂತಿರುಗಿ ಆತನ ಧಾಮಕ್ಕೆ ಹೋಗ್ತಾನೆ, ಭಗವಂತನ ಧಾಮಕ್ಕೆ ಮತ್ತೆ ಹಿಂತಿರುಗಿ ಹೋಗ್ತಾನೆ. ಆದ ಕಾರಣ ಎರಡೂ ಕಾರ್ಯಗಳನ್ನ ಮಾಡೋದಿಕ್ಕೆ ದೇಹ ಅನ್ನೋದು ಬೇಕು. ಈ ಭೌತಿಕದಲ್ಲಿ ದೇಹ ಮಾತ್ರ ಯಾವ್ದಾದ್ರು ಮಾಡಕ್ಕಾಗೋದು. ಆದ ಕಾರಣ ಆ ಒಂದು ದೇಹವನ್ನ ಭಗವಂತ ಆತನಿಗೆ ಎರಡು ರೀತಿ, ಒಂದು ಅನುಗ್ರಹ, ಇನ್ನೊಂದು ಅನಾನುಗ್ರಹ. ಅದರಿಂದ ಬಂಧಿತನೂ ಆಗ್ತಾನೆ ಅದೇ ದೇಹದಿಂದ, ಮತ್ತೆ ಅದೇ ದೇಹದಿಂದ ಆತ ಮುಕ್ತನೂ ಆಗ್ತಾನೆ. ಯಾವ ರೀತಿ ಒಂದು ಆಯುಧವನ್ನ ಒಬ್ಬರನ್ನ ಕೊಲ್ಲಬಹುದು, ಒಬ್ಬರನ್ನ ಕಾಪಾಡಬಹುದು, ಆ ರೀತಿ. ಇಟ್ ಕ್ಯಾನ್ ಬೋತ್ ಬಿ ಅಟೈನ್ಡ್ ಥ್ರೂ ಎಕ್ಸಿಕ್ಯೂಷನ್ ಆಫ್ ಧರ್ಮ. ಮತ್ತೊಮ್ಮೆ ನೋಡಿ, ಒಂದೊಂದು ಪದದಲ್ಲೂ ಎಷ್ಟು ಅರ್ಥ ಇದೆ. ಇದರ ಅರ್ಥ ಯಾರಾದ್ರೂ ಹೇಳ್ತಾರೆ? ವಿಚ್ ಕ್ಯಾನ್ ಬೋತ್ ಬಿ ಅಟೈನ್ಡ್ ಥ್ರೂ ಎಕ್ಸಿಕ್ಯೂಷನ್ ಆಫ್ ಧರ್ಮ. ಇದೆರಡು ಯಾವ ರೀತಿ ಪಡ್ಕೊಳ್ಳುವ ವಿಧಾನ ಅಂದ್ರೆ ಧರ್ಮದಿಂದ. ಇದನ್ನ ಅರ್ಥ ಹೇಳಿ ಯಾರಾದ್ರೂ?
ಧರ್ಮದಿಂದ ಇದೆರಡನ್ನು ಪಡ್ಕೊಂತೀನಿ. ಹೆಂಗೆ? ಧರ್ಮದಿಂದ ನಾನು ಎರಡನ್ನು ಪಡ್ಕೊಂತೀನಿ ಹೆಂಗೆ? ಇಲ್ವಾ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಕರೆಕ್ಟ್. ಧರ್ಮ ಮಾಡಿದಾಗ ಮಾತ್ರ ಅರ್ಥ, ಅಂದ್ರೆ ಧರ್ಮ ಮಾಡಿದಾಗ ಅದು ಪುಣ್ಯವಾಗಿ ಮಾರ್ಪಡುತ್ತೆ. ಆ ಪುಣ್ಯಗಳಿಂದ ಅರ್ಥ ನನ್ನ ಸಂತೋಷಕ್ಕೆ ಬೇಕಾಗಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ನಂತರ ಮೋಕ್ಷ ಪಡ್ಕೊಳ್ಳೋದಕ್ಕೂ ಅಷ್ಟೇ, ಆ ಕಾರ್ಯಗಳಿಂದನೇ ನಾನು ಮೋಕ್ಷ ಪಡ್ಕೊಳ್ಳೋದು. ಹಿಂಗೆ ಹೆಂಗೆ? ಯಾವಾಗ ಧರ್ಮಬದ್ಧವಾದ ಕಾರ್ಯ ಮಾಡ್ತೀನಿ ಅದು ಪುಣ್ಯವಾಗಿ ಮಾರ್ಪಡುತ್ತೆ. ಪುಣ್ಯಗಳಿಂದ ನಾನು ಭೌತಿಕದ ಸುಖಗಳನ್ನ ಅನುಭವಿಸ್ತೀನಿ. ಓಕೆ, ಇವಾಗ ನಾನು ಮುಕ್ತಿ ಪಡ್ಕೊಳ್ಬೇಕು. ಮುಕ್ತಿ ಪಡ್ಕೊಳ್ಬೇಕು ಅಂದ್ರೂ ನಾನು ಆ ಒಂದು ಕರ್ಮ ಮಾಡ್ಲೇಬೇಕು, ಕಾರ್ಯ ಮಾಡ್ಲೇಬೇಕು, ಅದಕ್ಕೆ ದೇಹ ಬೇಕೇ ಬೇಕು. ಆದ್ರೆ ಯಾವ ರೀತಿ ಮಾಡ್ಬೇಕು? ಹರೇ ಕೃಷ್ಣ ಪ್ರಭುಜಿ, ಹೇಳ್ಬೋದ ಪ್ರಭು? ಪ್ರಭು, ನಾವ್ ಯಾವ್ದೇ ಒಂದು ಕರ್ಮ ಮಾಡ್ಬೇಕಾದ್ರೆ ಭಗವಂತನ ಪ್ರೇರಣೆಯಾಗಿ ಮಾಡ್ಬೇಕಾಗುತ್ತೆ. ಅವಾಗಿನ ಯಾವುದೇ ಕರ್ಮದ ಅಂಟುವಿಕೆ ನಮ್ಗಿರಲ್ಲ ಪ್ರಭು. ಯಾವುದೇ ಒಂದು ನಮ್ಮ ದಿನನಿತ್ಯದ ಏನೇ ಕೆಲಸ ಕಾರ್ಯಗಳನ್ನು ಕೂಡ ಅದು ಧರ್ಮದಲ್ಲಿ ಭಗವಂತನ ಪ್ರೇರಣೆ ಮಾಡ್ಕೊಂಡ್ ಮಾಡಿದಾಗ ನಮ್ಗೆ ಅಲ್ಲಿ ಯಾವುದೇ ಒಂದು ಕರ್ಮದ ಅಂಟುವಿಕೆ ಅನ್ನೋದು ನಮ್ಗೆ ಇರಲ್ಲ ಪ್ರಭು. ಮತ್ತೆ ಕರ್ಮಫಲ ಭಗವಂತನಿಗೆ ಅರ್ಪಿಸ್ಬೇಕು ಪ್ರಭು. ಹರೇ ಕೃಷ್ಣ. ಸೊ ನಮ್ಮ ನಿಜ ಸ್ಥಿತಿಗೆ ಬರಬೇಕು. ಯೋಗಿ ಆದ್ರೆ ಆಗೋದಿಲ್ಲ, ಜ್ಞಾನಿ ಯೋಗಿ ಕರ್ಮಿಲ್ಲ ಆಗೋದಿಲ್ಲ. ಸತ್ಯ. ನನ್ನ ನಿಜ ಸ್ಥಿತಿ ಏನು? ತಟಸ್ಥ ಶಕ್ತಿಯ ನಿಜ ಸ್ಥಿತಿ ಏನು? ನಾವೆಲ್ಲರೂ ತಟಸ್ಥ ಶಕ್ತಿ ಅಲ್ವಾ? ತಟಸ್ಥ ಶಕ್ತಿ ಏನ್ ಮಾಡುತ್ತೆ? ಏನ್ ಮಾಡ್ಬೇಕಿಲ್ಲ ಅಂದ್ರೆ ಜೀವೇರ ಸ್ವರೂಪ ಕೃಷ್ಣರ ನಿತ್ಯದಾಸ್. ಸಿಂಪಲ್ ಆಗಿ ಈ ಪುಣ್ಯ ಮತ್ತೆ ಒಂದು ಮುಕ್ತಿಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಒಂದು ಉದಾಹರಣೆಯನ್ನು ಕೊಟ್ಟರೆ ಅದನ್ನ ನೀಟಾಗಿ ಅರ್ಥ ಆಗೋದಿಲ್ಲ, ಅಂದ್ರೆ ಆಗೋದಿಲ್ಲ. ಆದ ಕಾರಣ ಉದಾಹರಣೆಗೆ ಒಂದು ಆಪಲ್ ತಗೊಳ್ಳೋಣ. ಆಪಲ್ ತಿಂದ್ರೆ ಕರ್ಮ ಬರುತ್ತೆ. ಸೊ ಶಾಸ್ತ್ರಗಳಲ್ಲಿ ಏನ್ ಕೊಡಲಾಗಿದೆ? ಈ ಆಪಲ್ ಅನ್ನ ನಾನು ಭಗವಂತನ ಇಲ್ಲ ಅಂದ್ರೆ ಈ ಒಂದು ಕರ್ಮಕಾಂಡಿಯ ಸೆಕ್ಷನ್ ಯಾವ್ಯಾವ್ದಕ್ಕೆ ಉಪಯೋಗಿಸ್ಬೇಕು, ಹೆಂಗ್ ಉಪಯೋಗಿಸ್ಬೇಕು, ಏನೇನಕ್ಕೆ ಉಪಯೋಗಿಸ್ಬೇಕು ಅನ್ನೋದನ್ನ ಹೇಳಲಾಗಿರುತ್ತೆ. ಅದೇ ರೀತಿ ಆ ಶಾಸ್ತ್ರಬದ್ಧವಾಗಿ ಮಾಡಿದಾಗ, ಸೊ ಇದು ತಿನ್ನಕ್ ಮುಂಚೆ ಅತಿಥಿ ದೇವೋಭವ ಅಂತೀವಿ, ಇಲ್ಲ ತಿನ್ನೋಕ್ ಮುಂಚೆ ಯಾರಿಗಾದ್ರೂ ಒಂದು 4 ಜನರಿಗೆ ಹಂಚಿ ತಿನ್ಬೇಕು ಅಂತೀವಿ. ಇದೆಲ್ಲ ಗೊತ್ತಾ ಎಲ್ಲರಿಗೂ? ಸೊ ಯಾವಾಗ ನಾನು ಏನಾದ್ರೂ ಬಚ್ಚಿಟ್ಕೊಂಡು ತಿಂದರೆ, ತಿನ್ನೋ ವಸ್ತುವನ್ನ ಇನ್ನೊಬ್ಬರಿಗೆ ಕೊಡದೆ ಬಚ್ಚಿಟ್ಕೊಂಡು ತಿಂದ್ರೆ ಅವರು ಯಜ್ಞವಾಗಿ ಹುಟ್ಟುತ್ತಾರೆ ಅವರ ನೆಕ್ಸ್ಟ್ ಜನ್ಮದಲ್ಲಿ. ಒಬ್ರು ಕೊಡದೆ ಅವ್ರು ಮಾತ್ರ ತಿನ್ನೋಕೆ ಏನಾದ್ರು ಪಾಕ ಮಾಡ್ಕೊಂಡ್ರೆ ಕ್ಲಿಯರ್. ಸೊ ಆದ ಕಾರಣ ಅದ್ರ ರೀತಿ ಏನಾಗುತ್ತೆ? ಬಂಧನ ಆಗುತ್ತೆ. ಆದ ಕಾರಣ ಕರ್ಮಕಾಂಡದಲ್ಲಿ ಈ ರೀತಿನೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅನ್ನೋ ಅದು ಧರ್ಮಬದ್ಧವಾದದ್ದು. ಶಾಸ್ತ್ರಬದ್ಧವಾಗಿ ಏನ್ ಮಾಡ್ತೀನಿ ಅದು ಧರ್ಮಬದ್ಧವಾದದ್ದು. ಧರ್ಮಬದ್ಧವಾಗಿ ಮಾಡಿದಾಗ ಏನಾಗುತ್ತೆ? ಪುಣ್ಯ ಅನ್ನೋದು ಬರುತ್ತೆ. ಪುಣ್ಯ ಬಂದಾಗ ಏನಾಗುತ್ತೆ? ನಮ್ಮ ಜೀವನದಲ್ಲಿ ಈ ಜನ್ಮದಲ್ಲೂ ನೆಕ್ಸ್ಟ್ ಜನ್ಮದ ಆರ್ಥಿಕತೆ ಚೆನ್ನಾಗಿರುತ್ತೆ. ಅದು ನನ್ನ ಕೋರಿಕೆಗಳನ್ನ ನನಗೆ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ. ಕ್ಲಿಯರ್? ಒಂದು ಇವಾಗ ಸೊ ಅದೇ ಒಂದು ಕರ್ಮಕಾಂಡದಲ್ಲಿ ಈ ರೀತಿ ಮಾಡ್ಬೇಕು. ಇನ್ನೊಂದು ಕರ್ಮ ಮಾಡ್ತಿದ್ದೀವಿ, ಆದ್ರೆ ಭಕ್ತಿ ಮಾರ್ಗದಲ್ಲಿ ಏನ್ ಹೇಳುತ್ತೆ? ಆ ಕಾರ್ಯವನ್ನ ಕೃಷ್ಣನ ತೃಪ್ತಿಗೋಸ್ಕರ ಮಾಡುವಂಥದ್ದು. ಆವಾಗ್ಲೇ ಏನೋ ಒಂದು ಉದಾಹರಣೆ ಕೊಟ್ಟೆ, ಆಪಲ್ ಅಂತ ಕೊಟ್ಟೆ. ಆಪಲ್ ನಾನ್ ತಿನ್ನಕ್ ಮುಂಚೆ ಒಂದಿಬ್ರು ಕೊಟ್ಬಿಟ್ಟು ತಿನ್ಬೇಕು. ಇದು ಧರ್ಮ. ಅರ್ಥ ಆಯ್ತಾ? ಈ ಧರ್ಮದಿಂದ ಏನಾಯ್ತು? ಇಬ್ಬರಿಗೆ ನಾನು ಆಪಲ್ ಕೊಟ್ಟಿದ್ದಕ್ಕೆ ಪುಣ್ಯ ಅನ್ನೋದು ಬಂತು. ಪುಣ್ಯ ಅಂತ ಬಂದಿದ್ದಕ್ಕೆ ನೆಕ್ಸ್ಟ್ ಜನ್ಮದಲ್ಲಿ ನನಗೆ ಆಪಲ್ನ ಕೊರತೆ ಅನ್ನೋದು ಇರೋದಿಲ್ಲ. ಹುಟ್ಟಿದಾಗಿಂದ ಸಾಯೋವರೆಗೂ ಆಪಲ್ನ ಕೊರತೆ ಅನ್ನೋದು ಇರೋದಿಲ್ಲ. ಪುಣ್ಯದಿಂದ ನನ್ನ ಆನಂದ. ನನಗೆ ಆಪಲ್ ತುಂಬಾ ಇಷ್ಟ. ಇವಾಗ ಆಪಲ್ ಜೀವನ ಪರ್ಯಂತ ಸಿಗುತ್ತೆ ನನಗೆ. ಅದು ಊಟ ಆಗಿರ್ಬೋದು, ದುಡ್ಡು ಕಾಸು ಏನೇ ಆಗಿರ್ಬೋದು, ಎತ್ತದೇ ಇರಲಿ. ಸೊ ಇವಾಗ ನನ್ಗೆ ಸಿಕ್ತು. ಆದ ಕಾರಣ ನಾನೇನು ತೃಪ್ತನಾಗ್ತಿದ್ದೀನಿ. ಇವಾಗ ಮುಕ್ತಿ ಅದೇ ಆಪಲ್ ಏನ್ ಮಾಡ್ಬೇಕು? ಭಗವಂತನಿಗೆ ನೈವೇದ್ಯ ಅಂತ ಮಾಡ್ಬೇಕು. ಅವಾಗೇನಾಗುತ್ತೆ? ಅದರಿಂದ ಮುಕ್ತಿ ಅನ್ನೋದು ಬರುತ್ತೆ. ಆ ಪುಣ್ಯದಿಂದ ಏನಾಯ್ತು? ಆಪಲ್ ಹುಟ್ಟದಾಗಿಂದ ಸಾಯೋವರೆಗೂ ಸಿಗುತ್ತೆ ಅಂತ ಇತ್ತಲ್ಲ, ಇವಾಗ ಅದು ನನ್ಗೆ ಸಿಗೋದಿಲ್ಲ. ಪುಣ್ಯ ಪಾಪ ಎರಡು ನಶಿಸಿ ಹೋಗುತ್ತೆ, 0 ಆಗ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ.
ಯಾವಾಗ ನಾನು ಅದು ನೈವೇದ್ಯ ಮಾಡಿದಾಗ, ಕೃಷ್ಣನಿಗೆ ನೈವೇದ್ಯ ಇಟ್ಟಿದ ತಕ್ಷಣ ಅದರಿಂದ ಬಂದುವಂತ ಬಂಧನ ಏನಿದೆ ಅದರಿಂದ ಮುಕ್ತ ಆಗೋದೆ. ಆದ ಕಾರಣ ನೆಕ್ಸ್ಟ್ ಜನ್ಮದಲ್ಲಿ ನನಗೆ ಆಪಲ್ಗಳು ಇಲ್ಲ. ಆದ ಕಾರಣ ಏನಾಯ್ತು? ಮುಕ್ತಿ. ಒಂದು ಉದಾಹರಣೆ ಕೊಟ್ಟಿದ್ದೀನಿ, ಅದು ಒಂದು ಮಾತ್ರ ಇಟ್ಕೊಳ್ಬಾರ್ದು. ಈ ರೀತಿ ಲಕ್ಷಾಂತರ ನಮ್ಮ ಜೀವನದಲ್ಲಿ ಬರುತ್ತೆ. ಪಾಪ ಪುಣ್ಯ ಎರಡೂ ಬರುತ್ತೆ. ಯಾವಾಗ ಪಾಪ ಪುಣ್ಯ ಎರಡೂ ಶೂನ್ಯವಾಗುತ್ತೆ ಆವಾಗ ಮಾತ್ರನೇ ಈ ಒಂದು ಮುಕ್ತಿಯ ಹಾದಿ, ಇಲ್ಲ ಅಂದ್ರೆ ಇಲ್ಲ. ಕ್ಲಿಯರ್? ಅರ್ಥ ಆಯ್ತಾ ಇಲ್ವಾ? ಇಲ್ಲ ಬೇರೆ ಯಾರಾದ್ರೂ ಏನೋ ಬೇರೆ ಉದಾಹರಣೆ ಕೊಡಕ್ಕಾಗುತ್ತಾ? ವಿಚ್ ಕ್ಯಾನ್ ಬೋತ್ ಬಿ ಅಟೈನ್ಡ್ ಥ್ರೂ ಎಕ್ಸಿಕ್ಯೂಷನ್ ಆಫ್ ಧರ್ಮ. ಒಂದು ಆಪಲ್ ನ ಇಬ್ರು ಕೊಟ್ಟು ತಿನ್ಬೇಕು ಅನ್ನೋದು ಧರ್ಮ. ಅದನ್ನ ತಿನ್ನಕ್ ಮುಂಚೆ ಭಗವಂತ ನೈವೇದ್ಯ ಮಾಡ್ಬೇಕು ಅನ್ನೋದನ್ನು ಧರ್ಮನೇ. ಕ್ಲಿಯರ್? ಬೇರೆ ಏನಾದ್ರು ಇದೆಯಾ ಹೇಳೋದು ಉದಾಹರಣೆ ಆ ರೀತಿ? ಯಾರಿಗಾದ್ರೂ ಏನಾದ್ರು ಗೊತ್ತಿರೋದಿದೆಯಾ? ಹರೇ ಕೃಷ್ಣ ಪ್ರಭು. ಹೇಳಿ ಪ್ರಭು. ಅಂದ್ರೆ ಬ್ಯಾಲೆನ್ಸ್ ಶೀಟ್ ಈಕ್ವಲ್ ಆಗಿರ್ಬೇಕು, ಅಕೌಂಟ್ ಖಾಲಿ ಆಗಿರ್ಬೇಕು ಪ್ರಭು. ಏನೇನು ಹೇಳಿ ಪ್ರಭು? ಅಂದ್ರೆ ಅಕೌಂಟ್ ಅಲ್ಲಿ ಈ ಕಡೆ ಪಾಪನೂ ಇರಬಾರ್ದು, ಪುಣ್ಯನೂ ಇರಬಾರ್ದು, ಎರಡು 0 ಆಗಿದ್ರೆ ಕ್ಲಿಯರ್. ರೈಟ್, ಎರಡು 0 ಆಗಿರ್ಬೇಕು. ಇನ್ನೊಂದು ಅದೇನು ಎರಡು ಅರ್ಥ ಮಾಡ್ಕೊಳ್ಬೇಕು. ಪುಣ್ಯನೂ ಬರ್ಬೇಕಾದ್ರೆ ಇರ್ಬೇಕು. ನನಗೆ ಇನ್ನೂ ಕೋರಿಕೆಗಳು ಈಡೇರಿಸ್ಬೇಕು ಅನ್ನೋವಾಗ ಪುಣ್ಯ ಬಂದಾಗ ಅದಿರುತ್ತೆ. ಸೊ ಮತ್ತ ಮುಕ್ತಿಗೆ ಹುಡುಕಿದಾಗ ಅದು ಕ್ಲಿಯರ್ ಆಗ್ಬೇಕು. ಸೊ ಎರಡಕ್ಕೂ ಒಂದೇ ಕಾರ್ಯನೇ ಆಪಲ್. ಅರ್ಥ ಆಯ್ತಾ? ಧರ್ಮಬದ್ಧವಾಗಿ ಮಾಡುವಂಥದ್ದು, ತಿನ್ನಕ್ ಮುಂಚೆ ಇಬ್ಬರು ಕೊಟ್ಟು ತಿನ್ನುವಂಥದ್ದು, ಇನ್ನೊಂದು ಭಗವಂತ ನೈವೇದ್ಯ ಮಾಡಿ ಇಡುವಂಥದ್ದು. ಸೊ ಯಾವಾಗ ಇಬ್ಬರು ಕೊಟ್ಟು ನಾನು ತಿಂತಿದ್ದೀನಿ ಅಂದ್ರೆ ಅದು ಕರ್ಮಕಾಂಡೀಯವಾಗಿ ಇರುತ್ತೆ. ಅದನ್ನ ಭಗವಂತಗೆ ನೈವೇದ್ಯ ಮಾಡೋದು ಅಂದ್ರೆ ಭಕ್ತಿ ಕಾಂಡವಾಗಿ ಮಾಡ್ಕೊಡುತ್ತೆ ಅಷ್ಟೇ. ಕರ್ಮಕಾಂಡ್ಯ ಮಾಡಿದಾಗ ಪುಣ್ಯಗಳು ಬರುತ್ತೆ, ಭಕ್ತಿ ಕಾಂಡ ಮಾಡಿದಾಗ ಮುಕ್ತಿ ಸಿಗುತ್ತೆ. ಇದು ಮಾಡಿದಾಗ ಪುಣ್ಯ ಸಿಕ್ಕಿ ಅದ ತಕ್ಕಂಗೆ ನಾನು ಎಂಜಾಯ್ ಕ್ಲಿಯರ್? ಕ್ಲಿಯರ್? ಏನೋ ಡೌಟ್ ಇದೆಯಾ ಅದರಲ್ಲಿ? ಪ್ರಭುಜಿ ಡೌಟ್ ಇದೆ. ಇವಾಗ ಆಪಲ್ ನ ಡೈರೆಕ್ಟ್ ಆಗಿ ಕೊಟ್ಟಾಗ ಪುಣ್ಯ ಬರುತ್ತೆ, ನೈವೇದ್ಯ ಇಟ್ಟು ಕೊಟ್ಟಾಗ ಅದು ಹೇಗಾಗುತ್ತೆ ಪ್ರಭು? ಅದು ಮತ್ತೆ ಪುಣ್ಯ ಬರಲ್ಲ? ಮುಕ್ತಿ ಆಗುತ್ತೆ, ಮುಕ್ತಿ ಆಗುತ್ತೆ. ಇವಾಗ ನೈವೇದ್ಯ ಇಟ್ಟದ್ದು ಕೊಟ್ಟಾಗ ಅಲ್ಲಿ ಪುಣ್ಯ ಆಡ್ ಆಗಲ್ಲ, ಓನ್ಲಿ ಮುಕ್ತಿ ಆಡ್ ಆಗತ್ತೆ. ಹೌದು. ಪ್ರಭು ಹರೇ ಕೃಷ್ಣ, ಧನ್ಯವಾದಗಳು. ಸೊ ಅದನ್ನು ಹಂಗೆ ಕೊಟ್ಟಾಗ ಪುಣ್ಯ ಅನ್ನೋದಾಗುತ್ತೆ. ಅದೇನ್ ಹೇಳಿದ್ರೆ ನನಗೆ ಧರ್ಮ ಅನ್ನೋದು ಏನು? ಸೊ ಸ್ವಾರ್ಥ ಯಾವತ್ತು ಧರ್ಮ ಆಗಲ್ಲ, ನಿಸ್ವಾರ್ಥನೇ ಧರ್ಮ. ಆಪಲ್ ಇಬ್ರು ಕೊಟ್ಟನಲ್ಲ, ಅದು ನನ್ನ ಧರ್ಮ ಆಗುತ್ತೆ. ಧರ್ಮದಿಂದ ಪುಣ್ಯ ಅನ್ನೋದು ಬೆಳೀತಾ ಹೋಗುತ್ತೆ. ಆ ಪುಣ್ಯದಿಂದ ನಾನು ಇಬ್ಬರಿಗೆ ಆಪಲ್ 2 ಆಪಲ್ ಕೊಟ್ಟೆ ಅಂತ ತಿಳೋಣ. ನನ್ನ ಜೀವನದಲ್ಲಿ ಒಂದು 20,000 ಆಪಲ್ಗಳು ನನ್ನ ಜೀವನದಲ್ಲಿ ನನ್ನ ಕೋಟದಲ್ಲಿ ಬರೆದಿರುತ್ತೆ. ಅದೊಂದು 1000 ಪಟ್ಟು ಅಂತ ಬರ್ದಿಟ್ಟಿರುತ್ತೆ. ಸೊ ಅದು ಒಂದು 20,000 2,000 ಆಪಲ್ಗಳು ನನ್ನ ಜೀವನದಲ್ಲಿ ಐತೆ. ಅದು ಆನಂದ, ಹೆಂಗ್ ಬೇಕಾದ್ರೂ ನಾನು ಜೀವಿಸ್ಬೋದು. ಅದು ಆಪಲ್ ಅಂತ ಉದಾಹರಣೆ ಕೊಟ್ಟೆ, ಅದು ದುಡ್ಡಾಗಿರ್ಬೋದು, ಯಾವುದೇ ಆಗಿರ್ಬೋದು. ಈ ರೀತಿ ಯಾವಾಗ ಅದು ನೈವೇದ್ಯ ಅಂತ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಇದು ತಟಸ್ಥ ಶಕ್ತಿ ಮಾಡುವಂಥದ್ದು. ಭೌತಿಕದ ಶಕ್ತಿಯನ್ನ ಅಂತರಂಗ ಶಕ್ತಿಯ ಒಂದು ಸೇವೆಯಲ್ಲಿ ತೊಡಗಿಸುವಂಥದ್ದು. ಆಪಲ್ನ ನಾನು ಇದು ಬಹಿರಂಗ ಶಕ್ತಿ, ಅದನ್ನ ಅಂತರಂಗ ಶಕ್ತಿಯ ಸೇವೆಗೆ ತೊಡಗಿಸಿದ್ದೀನಿ, ಅದು ಮುಕ್ತಿ. ನನಗೆ ಯಾವುದೇ ರೀತಿಯ ಬಂಧನ ಆಗೋದಿಲ್ಲ. ಅದರಿಂದ ಪಾಪನೂ ಬರಲ್ಲ, ಪುಣ್ಯನೂ ಬರಲ್ಲ. ಕ್ಲಿಯರ್? ಎಸ್. ಸೊ ಬಟ್ ಎರಡೂ ಧರ್ಮ, ನಿತ್ಯ ಧರ್ಮ, ಸ್ವಧರ್ಮ. Therefore, as both earthly enjoyment and liberation are attained by dharma. Oh Arjuna, fight. ಇದು ಅತಿ ಮುಖ್ಯವಾದ ನೋಡಿ. ಇದನ್ನ ಎಲ್ಲನ ಒಂದು 1000 ಬಾರಿ ನಾನು ಹೇಳ್ತೀನಿ. 18ನೇ ಅಧಿವೇಶನದಿಂದ ಹಿಡಿದು ಇಲ್ಲಿವರೆಗೂ ಹಲವಾರು ಬಾರಿ ಹೇಳ್ತೀನಿ. ನೋಡಿ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಹೇಳಲಾಗಿದೆ. ಸೊ ಕೃಷ್ಣ ಹೇಳ್ತಾನೆ, ಅರ್ಜುನ ನೀನು ಯುದ್ಧ ಮಾಡ್ಬೇಕು, ಅದು ನಿನ್ನ ಧರ್ಮ. ಇದರಿಂದ ಏನಾಗುತ್ತೆ? ನಿನಗೆ ಪುಣ್ಯ ಬರುತ್ತೆ. ಆ ಪುಣ್ಯದಿಂದ ಏನಾಗುತ್ತೆ? ನಿನಗೆ ಸ್ವರ್ಗ ಸುಖ ಸಿಕ್ಕುತ್ತೆ. ಮರಣವನ್ನು ಹೊಂದದೆ ಅಂತ ತಿಳ್ಕೊಂಡ್ರೆ ಸ್ವರ್ಗ ಸುಖ ಸಿಗುತ್ತೆ. ಇಲ್ಲ ನೀನ್ ಗೆದ್ದೆ ಅಂದ್ರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ, ಈ ಭೂಲೋಕದಲ್ಲಿ ನೀನು ರಾಜನಾಗಿ ಆಳ್ವಿಕೆ ಮಾಡ್ತಾ ಇಂದ್ರ ತೃಪ್ತಿಯ ಯಾವುದೇ ಕೊರತೆ ಇಲ್ಲದೆ ಸಂತೋಷವಾಗಿರ್ತೀಯಾ? ರೈಟ್? ಇಲ್ಲ, ನನಗೋಸ್ಕರ ನೀನು ಯುದ್ಧ ಮಾಡ್ತೀನಿ, ನಿನ್ಗೆ ಯಾವುದೇ ಒಂದು ಕೋರಿಕೆ ಇಲ್ಲ, ಅಕರ್ಮ, ಯಾವುದೇ ರೀತಿಯ ಕೋರಿಕೆನಿಲ್ಲ, ಯಾವುದೇ ರೀತಿಯ ಅಪೇಕ್ಷೆ ಇಲ್ಲ, ಏನೂ ಇಲ್ಲದೆ ನನಗೋಸ್ಕರ ನೀನು ಆವಾಗ್ಲೂ ಯುದ್ಧ ಮಾಡ್ಲೇಬೇಕು. ಅರ್ಥ ಆಗ್ತದೆ? ಎನಿ ಕಾಸ್, ಯಾವುದೇ ಆದ್ರೂ ನೀನು ಯುದ್ಧ ಮಾತ್ರ ಇಲ್ಲ. ಕಾಮನ್ ಥೀಮ್ ಅಂದ್ರೆ ಯುದ್ಧ ಮಾಡುವಂಥದ್ದು. ಆದ ಕಾರಣ ಯುದ್ಧ ಮಾಡ್ಲೇಬೇಕು. ಆವಾಗ್ಲೂ ನೀನು ಯುದ್ಧ ಮಾಡ್ಬೇಕು. ಆ ಯುದ್ಧ ಮಾಡಿದಾಗ ನೀನು ಮುಕ್ತಿ ಅನ್ನೋದನ್ನ ಪಡ್ಕೊಂತೀಯಾ? ಕ್ಲಿಯರ್? ಕ್ಲಿಯರ್ ಆಗಿದೆಯಾ? ಓಕೆ, ಪ್ರಶ್ನೆಗಳಿದ್ರೆ ಕೇಳ್ಬೋದು.
ಇವಾಗ 18ನೇ ಶ್ಲೋಕ ನಾರಾಯಣ ಸ್ವಾಮಿ ಏನದು? ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿನಃ ಅನಾಶೀನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. Okay, the material bodies of the soul, who is eternal, indestructible, and immeasurable, or known to be perishable. ಮತ್ತು ಅದೇ ಭಾಷೆನೇ, ಬಟ್ ಒಂದೊಂದು ಚೂರು ವ್ಯತ್ಯಾಸ. ಇಷ್ಟೊತ್ತು ನಾಶನೇ ಇಲ್ಲದೆ ಇರುವಂತ ಆತ್ಮ ಒಂದು ಜಾಗದಲ್ಲಿ ಇದೆ ಗೊತ್ತಾ, ಅದನ್ನ ದೇಹ ಅಂತೀವಿ. ಆ ದೇಹ ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ, ಅದು ನಶಿಸಿ ಹೋಗುವಂಥದ್ದು. ದೇರ್ಫೋರ್ ಓ ಅರ್ಜುನ, ಫೈಟ್. ಎರಡೂ ರೀತಿಯ ಧರ್ಮ ನೀನು ನೋಡಿದ್ರು ನಿನ್ನ ಕಾಮನ್ ಆದ ಒಂದು ಧರ್ಮ ಏನು? ನೀನು ಸ್ವಧರ್ಮ ತಗೋ, ನಿತ್ಯ ಧರ್ಮ ತಗೋ, ಎರಡೂ ತಗೊಂಡ್ರು ಈ ಒಂದು ಸಂದರ್ಭದಲ್ಲಿ ನೀನು ಯುದ್ಧ ಮಾಡ್ಲೇಬೇಕು. ಅದು ಮಾತ್ರನೇ ಧರ್ಮ ಆಗುತ್ತೆ. ಯುದ್ಧ ಮಾಡಲ್ಲ ಅನ್ನೋದು ಅಧರ್ಮವಾಗುತ್ತೆ. ಇದನ್ನ ಅತಿ ಮುಖ್ಯವಾದದ್ದು ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವ್ಯಾವ ಸಂದರ್ಭದಲ್ಲಿ ಹೆಂಗಿರ್ಬೇಕು. ಎಲ್ಲಾ ಸಂದರ್ಭದಲ್ಲೂ ನಾನು ಸಾಧುವಾಗಿರ್ತೀನಿ ಅನ್ನೋದು ಖಂಡಿತವಾಗ್ಲೂ ಧರ್ಮ ಆಗೋದಿಲ್ಲ. ಹೆಂಗ ಹೇಳ, ಒಂದು ವ್ಯಕ್ತಿ ಹತ್ರ ನಾನು ಖಂಡಿತ ಒಡಿಸ್ಕೊಳ್ಬೇಕು, ಬಯಸ್ಕೊಳ್ಬೇಕು. ಯಾಕಂದ್ರೆ ನಾನು ಋಣಿಯಾಗಿದ್ದೀನಿ, ಏನೋ ಋಣಿ ಆಗಿದ್ದೀನಿ, ಅವರಿಂದನೇ ನಾನಿದ್ದೀನಿ. ಆದ ಕಾರಣಕ್ಕೆ ಅವ್ರು ಬೈತಾರೆ, ಹೊಡಿತಾರೆ. ಎಲ್ಲರ ಹತ್ರ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಗೆ ಸ್ವಾಭಿಮಾನ ಅಂತ ಇರಬೇಕು, ನನ್ನದೂ ಇದನ್ನು ಇರಬೇಕು. ಸೊ ಅದಕ್ಕೆ ದೇಶ ಕಾಲ ಪಾತ್ರ, ಯಾವ್ಯಾವ ಸಂದರ್ಭದಲ್ಲಿ ಹೆಂಗೆ ನಾನು ಮಾಡ್ಬೇಕು. ತಂದೆ ಆದವರು ಹೊಡಿತಾರೆ, ಬೈತಾರೆ, ಎಲ್ಲ ಮಾಡ್ತಾರೆ, ಸಹಿಸ್ಕೊಂಡಿರ್ಬೇಕು. ಸರಿ, ಅವ್ರು ಚೂರು ತಪ್ಪು ಮಾಡಿದ್ರು, ನನ್ನ 4 ಏಟು ಹೆಚ್ಚಿಗೆ ಹೊಡೆದ್ರು ಓಕೆ, ಸಹಿಸ್ಕೊಂಡಿರ್ಬೇಕು. ಅದೇ ಬೇರೆ ಅವ್ರು ಏನಾದ್ರು ಯಾವ ಅಧರ್ಮಿಗಳು, ಅಧರ್ಮದ ಒಂದು ಕಾರ್ಯದಲ್ಲಿ ನನ್ನನ್ನೇನಾದ್ರೂ ಹಾಳು ಮಾಡ್ಬೇಕು ಅನ್ನೋ ಖಂಡಿತ ಅಂತ ಸಂದರ್ಭದಲ್ಲಿ ಸಹಿಸ್ಕೊಂಡು ಇರಬಾರ್ದು. ಸೊ ಅದು ತುಂಬಾ ಮುಖ್ಯವಾದದ್ದು. ಯಾವ್ಯಾವ ಅದಕ್ಕೆ ನೋಡಿ, ಇಲ್ಲ ಅರ್ಜುನ್ಗೇನೋ ಯುದ್ಧ ಮಾಡೋದು ಕಾಮನ್, ಎರಡೂ ಕಡೆಯಿಂದನೂ, ಸ್ವಧರ್ಮ ನಿತ್ಯ ಧರ್ಮ ಎರಡೂ ಕಡೆಯಿಂದ ಅದು ಕಾಮನ್ ಆಗಿದೆ. ಸೊ ಶರಾರ್ಥ ವರ್ಷನ್ ಟು ಕ್ಲಾರಿಫೈ ದ ಮೀನಿಂಗ್ ಆಫ್ ನಾಸತೋ ವಿದ್ಯತೆ ಭಾವ. ಈ ಒಂದು ಅರ್ಥವನ್ನು, ಯಾವುದು ನಾಸತೋ ವಿದ್ಯತೆ ಭಾವ ಅನ್ನೋ ಒಂದು ಅರ್ಥವನ್ನ ಇನ್ನೊಂಚೂರು ಸ್ಪಷ್ಟೀಕರಣ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಶ್ಲೋಕವನ್ನು ಕೃಷ್ಣ ಹೇಳ್ತಾರೆ. ಓಕೆ, ಶ್ರೀ ಭಗವಾನ್ ಸ್ಪೀಕ್ಸ್ ದಿಸ್ ವರ್ಸ್ ಬಿಗಿನಿಂಗ್ ವಿತ್ ಅಂತವಂತಹ. ಆದ ಕಾರಣ ಈ ಒಂದು ಪದ ಅಂತವಂತಹ ಅಂತ ಹೇಳಲಾಗಿದೆ. ಅಂತವಂತಹ ಅಂದ್ರೆ ಏನು? ಹ್ಯಾವಿಂಗ್ ಆನ್ ಎಂಡ್ ಆರ್ ಬೀಯಿಂಗ್ ಸಬ್ಜೆಕ್ಟ್ ಟು ಡಿಸ್ಟ್ರಕ್ಷನ್. ಒಂದು ಕೊನೆ ಅನ್ನೋದಿದೆ, ಇಲ್ಲ ನಶಿಸಿ ಹೋಗೋ ಅಂತದಾಗಿದೆ. ಬಟ್ ಶರೀರಿನಃ has been used to describe the embodied ಜೀವ. ಸೊ ಇಲ್ಲಿ ಜೀವಿಯನ್ನ ಯಾವ ರೀತಿ ಹೇಳಲಾಗಿದೆ? ಶರೀರಿನಃ, ಆ ದೇಹಕ್ಕೆ ಹೋಲಿಸಲಾಗಿದೆ. ಯಾವಾಗ್ಲೂ ಆತ್ಮ ಆತ್ಮ ಅನ್ನೋದಕ್ಕೂ ಆಗೋದಿಲ್ಲ. ಯಾವುದು ಪ್ರಯಾರಿಟಿ? ನನ್ನ ಸ್ವಧರ್ಮ ಬಂದಾಗ ದೇಹದ ಪ್ರಾಮುಖ್ಯತೆಯನ್ನ ಕೊಡಬೇಕು, ನಿತ್ಯ ಧರ್ಮ ಬಂದಾಗ ಆತ್ಮದ ಪ್ರಾಮುಖ್ಯತೆ ಕೊಡಬೇಕು. ಇನ್ನೊಂದು, ಸ್ವಧರ್ಮ ಬಂದಾಗ ಆತ್ಮದ ಪ್ರಾಮುಖ್ಯತೆ ಕೊಟ್ರೆ ಅದು ತಪ್ಪಾಗುತ್ತೆ. ಅದೇ ರೀತಿ ನನ್ನ ನಿತ್ಯ ಧರ್ಮದಲ್ಲಿ ನಾನು ಈ ಒಂದು ದೇಹಕ್ಕೆ ಪ್ರಾಮುಖ್ಯತೆ ಕೊಟ್ರೇನು ಅದು ತಪ್ಪಾಗುತ್ತೆ. ಅದಕ್ಕೆ ಸ್ಪಷ್ಟವಾಗಿರ್ಬೇಕು. ಕೇಳಿಸ್ಕೊಂಡು ಏನೋ ಮಾಡ್ತೀನಿ ಅಂದ್ರೂ ತಪ್ಪಾಗುತ್ತೆ. ಅದಕ್ಕೆ ಗುರುಗಳ ಒಂದು ಮಾರ್ಗದರ್ಶನ ಇರಬೇಕು. Aprameyasya means that the Jivatma is very difficult to understand because he is extremely subtle. Aprameyasya ಅಂದ್ರೆ ಏನು? ಜೀವಿಯನ್ನ ತುಂಬಾ ಕಷ್ಟ ಅರ್ಥ ಮಾಡ್ಕೊಳ್ಳೋದು, ಯಾಕಂದ್ರೆ ಅದು ತುಂಬಾ ಸೂಕ್ಷ್ಮನಾಗಿದ್ದಾನೆ. ತಸ್ಮಾತ್ ಅಂದ್ರೆ ಆದ ಕಾರಣ. ಯುದ್ಧಸ್ವ ಮೀನ್ಸ್ therefore fight. ಆದ ಕಾರಣ ಅರ್ಜುನ ನೀನ್ ಏನ್ ಮಾಡ್ಬೇಕು? ಯುದ್ಧವನ್ನ ನೀನು ಮಾಡಲೇಬೇಕು, ಅದು ನಿನ್ನ ಧರ್ಮ. Based on these arguments, Krishna concludes that it is completely improper to give up one's prescribed religious duty. ಆದ ಕಾರಣ ಈ ಒಂದು 16, 17, 18ನೇ ಶ್ಲೋಕದ ಒಂದು ಮುಖಾಂತರ ಅರ್ಜುನಿಗೆ ಒಂದು ಸಂದೇಶ, ಇಲ್ಲಾಂದ್ರೆ ಅರ್ಜುನ ಮುಖಾಂತರ ನಮಗೊಂದು ಸಂದೇಶ ಕೊಡ್ತಿದ್ದಾನೆ. ಪ್ರತಿಯೊಬ್ಬರು ಅವರದೇ ಆದ ಒಂದು ಕರ್ತವ್ಯಗಳನ್ನು ಏನಿದೆ ಅದು ಯಾವುದೇ ಕಾರಣಕ್ಕೂ ಬಿಡಬಾರದು.
ತಂದೆ ತಾಯಿ, ನನ್ನ ಹೆಂಡತಿ, ಮಕ್ಕಳು ಏನೇ ಆಗಿರ್ಬೋದು, ಆ ಒಂದು ಕರ್ತವ್ಯವನ್ನು ಬಿಡಬಾರದು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಕರ್ತವ್ಯಗಳು ಇದೆ. ಎಸ್, ಆಪೋಸಿಟ್ ಹಿಂಗ್ ಬೇಕಾದ್ರೂ ಇರ್ಬೋದು. ಆ ಒಂದು ಕರ್ತವ್ಯ ನಾನು ಯಾರಿಗೋ ಮಾಡ್ದ ತಗೊಳ್ಳೋಂಥವ್ರು ಎಂಥವ್ರು ಬೇಕಾದ್ರೂ ಆಗಿರ್ಬೋದು. ಅದು ಮತ್ತೊಮ್ಮೆ ತಂದೆ ತಾಯಿ ಆಗಿರ್ಬೋದು, ದೇಶ ಆಗಿರ್ಬೋದು, ಇಲ್ಲಾಂದ್ರೆ ನನ್ನ ನೇಬರ್ಸ್ ಅಕ್ಕಪಕ್ಕ ಇರೋರಾಗಿರ್ಬೋದು, ಸಹೋದರರಾಗಿರ್ಬೋದು. ಅದಕ್ಕೆ ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚನ. ನಾನು ಫಲಿತಾಂಶಗಳನ್ನ ಎದುರು ನೋಡದೆ ನನ್ನ ಧರ್ಮವನ್ನ ನಾನು ಕಾಪಾಡ್ಕೊಳ್ಬೇಕು. ನನ್ನ ಕರ್ತವ್ಯಗಳೇನಿದೆ ಅದನ್ನ ಮಾಡ್ಬೇಕು. ಅದನ್ನ ಕೃಷ್ಣ ಇಲ್ಲಿ ಈ ಒಂದು ಶ್ಲೋಕದ ಮುಖಾಂತರ, 3 ಶ್ಲೋಕಗಳ ಮುಖಾಂತರ ಆತ್ಮ, ದೇಹ, ನಂತರ ಪರಮಾತ್ಮ 3ರ ವಿಚಾರ ಸ್ಪಷ್ಟವಾಗಿ ಹೇಳಲಾಗಿದೆ. ಓಕೆ, ಇವಾಗ ನಿಮ್ಗೆಲ್ಲರಿಗೂ ಪ್ರಶ್ನೆ ಆಲ್ಮೋಸ್ಟ್ ಒಂದು ವಾರದಿಂದನೇ ಕೇಳಿಸ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋಣ. 16, 17, 18 3ರ ಸಾರಾಂಶ ಯಾರಾದ್ರೂ ಹೇಳ್ತೀರಾ? ಏನ್ ಹೇಳ್ತಾ ಇದೆ 3 ಶ್ಲೋಕಗಳು? ನಮ್ಗೆ ಬರೀ ಬೋರಿಂಗ್ ಆಗಿತ್ತು, ಬರೀ ತತ್ವಗಳೇ ಇತ್ತು ಈ 3 ಶ್ಲೋಕ. ಹರೇ ಕೃಷ್ಣ ಪ್ರಭುಜಿ. ಎಸ್ ಎಸ್ ಪ್ರಭುಜಿ, ಆತ್ಮ ಶಾಶ್ವತವಾದದ್ದು, ಶರೀರ ನಾಶ ಆಗೋದು. ನಾವು ಆತ್ಮಕ್ಕೆ ತುಂಬಾ ಬೆಲೆ ಕೊಡ್ಬೇಕು, ಶರೀರಕ್ಕೆ ಬೆಲೆ ಕೊಡೋದು ಅಷ್ಟು ಮುಖ್ಯ ಅಲ್ಲ ಅಂತ ಹೇಳ್ತಾ ಇದ್ರೆ. ಮತ್ತೆ ಯಾರಾದ್ರೂ ಸತ್ರನು ಆತ್ಮ ಹೊಟ್ಟೋಯ್ತು ಅಂತ ಅಳ್ತಾ ಇರ್ತಾರೆ, ಸತ್ತೋದ್ರು ಅಂತ ಅಳ್ತಾ ಇರ್ತಾರೆ. ಆದ್ರೆ ಅವರು ಎಲ್ಲೂ ಸತ್ರುನು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತಾರೆ ಅನ್ನೋದು ಒಂದು ಇದ್ರಲ್ಲಿ ಗೊತ್ತಾಗುತ್ತೆ ಪ್ರಭು. ಮತ್ತೆ ನಾವು ಮಾಡೋ ಅಂತ ಧರ್ಮ ನಾವು ಮಾಡ್ಲೇಬೇಕು. ಆ ಧರ್ಮದಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ ಕೆಲ್ಸ ನಾವು ಸರಿಯಾಗಿ ಮಾಡ್ಲೇಬೇಕು ಅನ್ನೋದು ಈ 3 ಶ್ಲೋಕದಲ್ಲಿ ಗೊತ್ತಾಗ್ತಾ ಇದೆ. ಹರೇ ಕೃಷ್ಣ. ಸೊ ಇಲ್ಲಿ ಯಾವಾಗ್ಲೂ ದೇಹಕ್ಕೆ ಪ್ರಾಮುಖ್ಯತೆ ಕೊಡಲ್ಲ ಅಂತ ಇಲ್ಲ, ಕೊಡ್ಬೇಕು ಅಂತಾನೂ ಇದೆ. ದೇಹಕ್ಕೂ ಕೊಡ್ಬೇಕು, ಆತ್ಮಕ್ಕೂ ಕೊಡ್ಬೇಕು. ಆದ್ರೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ದಕ್ ಕೊಡ್ಬೇಕು ಅದಕ್ಕೆ ಕೊಡ್ಬೇಕು, ಅದು ಮುಖ್ಯ. ಹಾ ಪ್ರಭು. ಬೇರೆ ಬೇರೆಯವರು ಏನಿಲ್ವಾ? 16ನೇ ಶ್ಲೋಕ ಏನ್ ಹೇಳುತ್ತೆ? ನಾ ಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತ ತ್ವನಯೋಸ್ತತ್ವದರ್ಶಿಭಿಃ. ದೋಸ್ ಹೂ ಆರ್ ಸೀಸ್, ಬುದ್ಧಿವಂತರಾದವರು, ಜ್ಞಾನವಂತರಾದವರು, ಪರಮ ಸತ್ಯವನ್ನ ಅರ್ಥ ಮಾಡ್ಕೊಂಡಿದ್ದವರು have concluded that of the non-existence. ಅವರು ಕನ್ಕ್ಲೂಡ್ ಮಾಡಿದ್ದಾರೆ. ಅಂದ್ರೆ ಕನ್ಕ್ಲೂಡ್ ಅಂದ್ರೆ ಏನಂತೀವಿ? ಪರಿಪೂರ್ಣವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ನಿರ್ಧಾರ ಮಾಡಿದ್ದಾರೆ. ಕನ್ಕ್ಲೂಷನ್, ನಿರ್ಧಾರ ಮಾಡಿದ್ದಾರೆ ಈ ರೀತಿಯಾಗಿ ಅಂತ ಒಂದು ನಿರ್ಧರಿಸಿದ್ದಾರೆ. ಏನದು? ನಾನ್ ಎಕ್ಸಿಸ್ಟೆಂಟ್ ಅಂದ್ರೆ ಈ ಒಂದು ಭೌತಿಕ ದೇಹ ಅನ್ನೋದು ಇರುವಿಕೆ ಇಲ್ಲ, ನಾಟ್ ಎಕ್ಸಿಸ್ಟೆಂಟ್. There is no endurance, and of the eternal soul there is no change. So ಇದರ ಇರುವಿಕೆ ಅನ್ನೋದು ಇಲ್ಲ, ಆತ್ಮಕ್ಕೆ ಬದಲಾವಣೆ ಅನ್ನೋದು ಇಲ್ಲ. This they have concluded by studying the nature of both. ಇದು ಎರಡರ ಒಂದು ಸ್ವಭಾವಗಳನ್ನ ತಿಳ್ಕೊಂಡು ಅವರು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇದನ್ನ 2 ಆತ್ಮ ಮತ್ತೆ ದೇಹದ ಬಗ್ಗೆ ಹೇಳುತ್ತೆ. ಇನ್ನು 17ನೇ ಶ್ಲೋಕ ಏನ್ ಹೇಳುತ್ತೆ? ಅವಿನಾಶಿ ತದ್ವಿಧೀಯೇನ ಸರ್ವಂ ಇದಂ ತತಂ ವಿನಾಶಂ ಅವ್ಯಯಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. That which pervades the entire body you should know to be indestructible. ಇವ ಗುಣಗಳು, ಆತ್ಮದ ಒಂದು ಗುಣ ಇಡೀ ದೇಹವನ್ನು ಅದು ವ್ಯಾಪಿಸಿದೆ, ಆದರೆ ಅದು ನಶಿಸಿ ಹೋಗದೆ ಇರುವಂಥದ್ದು. No one is able to destroy that imperishable soul. ಯಾರು ಅದನ್ನ ನಾಶ ಮಾಡಕ್ಕೆ ಆಗೋದಿಲ್ಲ. ಇವಾಗ ಅಲ್ಲಿ ಆತ್ಮ ಅಂತ ಬಂದಾಗ ಪರಮಾತ್ಮನ ಒಂದು ಸಂದೇಶನೂ ಬರುತ್ತೆ. ಆತನು ಸರ್ವವ್ಯಾಪಿ, ಇಡೀ ಬ್ರಹ್ಮಾಂಡ ವ್ಯಾಪಿಸಿದ್ದಾನೆ. ಜೀವಿನೂ ಬ್ರಹ್ಮಾಂಡ ವ್ಯಾಪಿಸಿದ್ದಾನೆ, ಪರಮಾತ್ಮನು ವ್ಯಾಪಿಸಿದ್ದಾನೆ. ಪರಮಾತ್ಮ ಏಕಕಾಲದಲ್ಲಿ ಒಬ್ಬನೇ ಸರ್ವೂ ವ್ಯಾಪಿಸಿದ್ದಾನೆ. ಜೀವಿಯಾದನು ಹಲವಾರು ದೇಹಗಳಲ್ಲಿ ಎಲ್ಲಾ ಜಾಗದಲ್ಲೂ ವ್ಯಾಪಿಸಲು ಸಾಧ್ಯ. ಹೆಂಗೆ ಇಡೀ ದೇಹ ವ್ಯಾಪಿಸಿದ್ದಾನೆ, ಆ ರೀತಿಯಾಗಿ ಬೇರೆ ಬೇರೆ ದೇವತೆಗಳ ದೇಹ ಪಡ್ಕೊಂಡಾಗ ದೇವತೆ ಲೋಕ, ಮನುಷ್ಯರ ದೇಹ ಪಡ್ಕೊಂಡಾಗ ಭೂಲೋಕ, ಇನ್ನ ಅಧಮರ ದೇಹ ಪಡ್ಕೊಂಡಾಗ ನರಕ ಲೋಕಗಳು.
ಆ ರೀತಿ ಇಡೀ ಬ್ರಹ್ಮಾಂಡದಲ್ಲಿ ಆ ಜೀವಿಗಳು ವ್ಯಾಪಿಸಿದರೆ ಅವರು ಅಸಂಖ್ಯಾತವಾಗಿರ್ತಾರೆ. ಇದರಲ್ಲಿ ಒಂದು 17ನೇ ಅಧ್ಯಾಯ ಶ್ಲೋಕದಲ್ಲಿ ನೋಡಿದ್ವಿ. 18ರಲ್ಲಿ ಏನ್ ನೋಡಿದ್ವಿ? ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿನಃ ಅನಾಶೀನೋ ಪ್ರಮೇಯಸ್ಯ ತಸ್ಮಾದ್ಯುತ್ಯಸ್ವ ಭಾರತ. The material body of the indestructible, immeasurable and eternal living entity is sure to come to an end. ಆದ ಕಾರಣ ಈ ದೇಹ ಅನ್ನೋದು ಕೊನೆ ಖಂಡಿತ ಯಾವತ್ತೋ ಒಂದು ದಿವಸ ಕೊನೆಗೆ ಅನ್ನೋದು ಬರುತ್ತೆ. therefore fight o descendant of Arjuna. ಆದ ಕಾರಣ ನಿನ್ನ ಕರ್ತವ್ಯ ಯುದ್ಧ ಮಾಡೋದು. ನಿನ್ನ ಆತ್ಮ ಅಂತ ತಿಳ್ಕೊಂಡ್ರು ಯುದ್ಧ ಮಾಡ್ಬೇಕು, ದೇಹ ಅಂತ ತಿಳ್ಕೊಂಡ್ರು ಯುದ್ಧ ಮಾಡ್ಬೇಕು. ಎರಡೂನು ಧರ್ಮನೇ. ಇದನ್ನ ಹೊರತುಪಡಿಸಿ ಯುದ್ಧ ಮಾಡೋದು ಬಿಟ್ಟು ನೀನು ಬೇರೆ ಏನೇ ಆಲೋಚನೆ ಮಾಡಿದ್ರು ಅದು ಅಧರ್ಮ. ಯಾವ ದೃಷ್ಟಿಯಲ್ಲಿ ನೋಡಿದ್ರು ಸರಿನೇ. 14ನೇ ಅಧ್ಯಾಯ ಆತ್ಮದ ದೃಷ್ಟಿಯಿಂದ ನೋಡುವಂಥದ್ದು, ಬೇರೆದು ಆ ಒಂದು ಭೌತಿಕದ ದೇಹದ ದೃಷ್ಟಿಯಿಂದ ನೋಡುವಂಥದ್ದು. ಕರೆಕ್ಟ್. 13ನೇ ಶ್ಲೋಕದಿಂದ ಕೃಷ್ಣ ಹೇಳ್ಕೊಂಬಾರ ಅದು ದೇಹದ ದೃಷ್ಟಿಯಿಂದ ನೋಡ್ತಾ ಇದೀವಿ. 14ನೇ ಶ್ಲೋಕ ಬಂದ್ಬಿಟ್ಟು ಆತ್ಮದ ದೃಷ್ಟಿಯಿಂದ ನೋಡುವಂಥದ್ದಾಗಿರುತ್ತೆ. ಜಸ್ಟ್ ನಮ್ಮ ಒಂದು ದೃಷ್ಟಿ ಬದಲಾವಣೆ ಆಗುತ್ತೆ. ಕೊನೆಗೆ ಕನ್ಕ್ಲೂಡ್ ಮಾಡ್ತಾನೆ ಕೃಷ್ಣ, ಏನದು? ಯುದ್ಧ ಮಾಡೋದು ಧರ್ಮ ಅಷ್ಟೇ. ನೀನು ದೇಹದ ದೃಷ್ಟಿಯಲ್ಲಿ ನೋಡಿದ್ರು ಪರವಾಗಿಲ್ಲ, ಆತ್ಮದ ದೃಷ್ಟಿಯಲ್ಲಿ ನೋಡಿದ್ರು ಕಾಮನ್ ಥಿಂಗ್ ಅನ್ನೋದೇನೋ ಯುದ್ಧ ಮಾಡುವಂಥದ್ದು. ಇದು ಕನ್ಕ್ಲೂಷನ್. ಓಕೆ. ಹರೇ ಕೃಷ್ಣ. ಎಸ್ ಪ್ರಭುಜಿ. ಪ್ರಭು, ಇದು ಯಾವ ತರ ಅಂದ್ರೆ ಮದುವೆ ಆಗ್ಬಿಟ್ಟಿದ್ದಾರೆ, ಎಸ್ ಯು ಹ್ಯಾವ್ ಟು ಸರ್ವೈವ್ ಅಂದ್ರೆ ಅವಾಗ ಏನೇ ಇದ್ರು ನಿನ್ನ ಕರ್ಮಗಳ ಅನುಸಾರ ನೀನ್ ಮಾಡ್ಕೊಂಡೇ ಹೋಗ್ಬೇಕು. ಎಸ್ ಪರ್ಫೆಕ್ಟ್ ಪ್ರಭು, ಪರ್ಫೆಕ್ಟ್. ಸೊ ಯುದ್ಧ ಹೆಂಗ್ ಅಪ್ಲೈ ಆಗುತ್ತೆ ನಮಗೆ, ನಮ್ಮ ಕರ್ತವ್ಯಗಳು ಹಂಗೆ ಆಗುತ್ತೆ. ಮದುವೆ ಆದ್ಮೇಲೆ ಮುಗ್ದೋಯ್ತು. ಆಕೆ ಹೆಂಗಿದ್ರು ಸರಿನೇ, ಒಳ್ಳೆಯವಳಾದ್ರೂ ಸರಿ, ಕೆಟ್ಟವಳಾದ್ರೂ ಸರಿ, ಊಟ ಹಾಕಿದ್ರು ಸರಿ, ಹಾಕದೇ ಇದ್ರು ಸರಿ, ಅಡಿಗೆ ಮಾಡಕ್ ಬಂದ್ರು ಸರಿ, ಬಂದಿಲ್ಲ ಆದ್ರೂ ಸರಿ, ಹೆಂಡತಿಯಾಗಿ ಸ್ವೀಕಾರ ಮಾಡ್ಕೊಳ್ಳೇಬೇಕು. ಅಷ್ಟೇ. ಡೈವರ್ಸ್ ಕೊಡೋಂಗಿಲ್ಲ. ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಡೈವರ್ಸ್ ಅನ್ನೋದೇ ಇಲ್ಲ. ಆದ್ರೆ ನಾವು ಅದನ್ನೆಲ್ಲ ಮಾಡ್ತಿದ್ದೀವಿ, ಅಂದ್ರೆ ಅಧರ್ಮದ ಕಾರ್ಯಗಳನ್ನ ಮಾಡ್ತಿದ್ದೀವಿ. ಎಸ್. ಬೇರೆ ಯಾರಾದ್ರೆ ಉದಾಹರಣೆ ಕೊಡಕ್ಕಾಗುತ್ತಾ ಈ ರೀತಿಯಾಗಿ? ಇಲ್ಲ, ನಿಮ್ಗೆ ತೋಚಿದ್ ಹೇಳ್ಬೋದು, ಇಲ್ಲಾಂದ್ರೆ ಉದಾಹರಣೆ ಕೊಡ್ಬೋದು. ಮಕ್ಕಳ ವಿಷಯದಲ್ಲೂ ಅಷ್ಟೇ ಅಲ್ಲ ಪ್ರಭುಜಿ? ಹೇಳಿ ಮಾತಾಡಿ ನೋಡೋಣ. ಹರೇ ಕೃಷ್ಣ. ಅದೇ ಪ್ರಭುಜಿ, ನಾವು ಮಕ್ಕಳ ವಿಷಯದಲ್ಲೂ ನಮ್ ಮಕ್ಕಳಿಗೆ ನಾವು ಮೋಕ್ಷದ ದಾರಿ ತೋರಿಸ್ಲೇಬೇಕಲ್ವ ಪ್ರಭುಜಿ? ಅವ್ರಿಗೆ ಜನ್ಮ ಕೊಟ್ಟಾದ್ಮೇಲೆ ನೀವ್ ತೋರ್ಸೋದು ನಿಮ್ ಕರ್ತವ್ಯ. ಅವ್ರು ಹೋದ್ರು ಸರಿ, ಹೋಗಿಲ್ಲ ಅಂದ್ರೂ ಸರಿ, ಮಗನಾಗೆ ಸ್ವೀಕಾರ ಮಾಡ್ಬೇಕು. ಹೌದೌದು ಪ್ರಭು. ಹಂಗೆ ಅದು ಧರ್ಮ. ಏನ್ ಮಕ್ಕಳನ್ನ ಹೆತ್ತಿದ ತಕ್ಷಣ ನಾವ್ ಹೇಳಿದ ತಕ್ಷಣ ಅವ್ರೇನ್ ಕೇಳ್ಕೊಂಡು ಎಲ್ಲ ಮಹಾತ್ಮರಾಗಿದಾರ? ನೀವು ಹುಟ್ಸಿಲ್ಲ ಸರಿಯಾಗಿ, ಗರ್ಭ ಸಂಸ್ಕಾರ ಹಿಂಗೆಲ್ಲ ಹುಟ್ಟಿಲ್ಲ. ಹೆಂಗೆಂಗೋ ಹುಟ್ಸ್ಬಿಟ್ಟು ನಾನು ಹೇಳ್ತೀನಿ ಇವಾಗ ಹಿಂಗ್ ಹೋಗಂದ್ರೆ ಹೆಂಗ್ ಹೋಗ್ತವೆ, ಹಿಂಗೆ ಅಂದ್ರೆ ಅದು ಹಂಗ ಹೋಗ್ತವೆ. ಏನ್ ಮಾಡೋಣ ಅವಾಗ? ನಾನೇ ಬರ ಸರಿ ಅದು ಸ್ವೀಕರಿಸ್ಕೊಳ್ಬೇಕು. ಅದಕ್ಕಿಂತ ಬಿಟ್ಬಿಡ್ತೀನಿ ಅನ್ನಕ್ ಆಗಲ್ಲ. ಪ್ರಭು, ಬರೇ ಮಕ್ಕಳ ಬೇಕಾಗಿತ್ತು ಅಷ್ಟೇ ಪ್ರಭು. ಕ್ವಾಲಿಟೀಸ್ ಇರ್ಲಿಲ್ಲ. ಮಗುಗೆ ಈ ತರ ಕ್ವಾಲಿಟೀಸ್ ಬೇಕಾಗಿದೆ ಅಂತ ಆಗಿರ್ಲಿಲ್ಲ. ಅದಕ್ಕೆ ಅರ್ಥ ಆಗಿಲ್ಲ ನನಗೇನು ಹೇಳಿದ್ರೆ. ಕರೆಕ್ಷನ್ ಪ್ರಭು. ಆಕ್ಚುಲಿ ಯಾರೇ ಕೇಳಿದ್ರು, ಎಲ್ಲೇ ಕೇಳಿದ್ರು ನನಗೊಂದು ಗಂಡ್ ಮಗು ಆಗ್ಬಿಡ್ಬೇಕು ಅಂತಾರೆ. ಯಾವ ತರ ಗಂಡ್ ಮಗು ಆಗ್ಬೇಕು ಅಂತ ಕ್ಲಾರಿಟಿ ಇರಲ್ಲ ಅವ್ರಿಗೆ ಯಾರಿಗೂ. ಹೌದು ಪ್ರಭು, ಹೌದು. ಎಂತ ಮಗು ಬೇಕು ಅಂತ ಯಾರು ಇರಲ್ಲ. ಗಂಡು ಮಗು ಬೇಕು, ಹೆಣ್ಮಗು ಬೇಕು ಅನ್ನೋ ಆಯ್ಕೆ ಇರುತ್ತೆ ಹೊರತುಪಡಿಸಿ ಇಂಥ ಮಗುನೇ ಬೇಕು ಅನ್ನೋದು ಇರೋದಿಲ್ಲ. ಅದು ಜಸ್ಟ್ ಗಂಡು ಮಗು ಬೇಕು ಅಂತಾರಲ್ಲ, ಅದ್ರ ಬದಲು ಇಂಥ ಮಗು ಬೇಕು ಅಂದ್ರೆ ಅಂತ ಮಗುನೇ ಆಗುತ್ತೆ. ಕೋರಿಕೆ ಅದು ಭಗವಂತ ಕೋರಿಕೆ ಇಟ್ಟಿದ್ದು ಅಂಥದ್ದೇ ಆಗುತ್ತೆ. ಬಟ್ ಅಂತ ಕೋರಿಕೆ ಇಡೋದಿಲ್ಲ, ಯಾಕಂದ್ರೆ ಅಜ್ಞಾನ ಇರೋರು ಆ ರೀತಿ ಮಾಡ್ತಾರೆ. ಸೊ ಜ್ಞಾನದಲ್ಲಿರೋರು ಕೋರ್ಕೊಳ್ಳೋವಾಗ್ಲೇ ಅಂತದ್ದು ಕೋರ್ಕೊತಾರೆ. ಓಕೆ. ಬೇರೆ ಯಾರಾದ್ರೂ ಏನಾದ್ರು ಹೇಳೋದಿದೆಯಾ? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ. ಇದ್ರದಲ್ಲ, ನಂಗೆ ಬೇರೆ ಡೌಟ್ ಇದೆ, ಕೇಳ್ಬೋದಾ ಪ್ರಭು? ಹೇಳಿ. ಪ್ರಭುಜಿ, ಇವಾಗ ಮನುಷ್ಯನ್ ಜನ್ಮ ಸಿಗೋದು ಭಗವಂತನ ಸ್ಮರಣೆಗೆ, ಮೋಕ್ಷ ಪಡ್ಕೊಳಕ್ಕೆ ಅಂತ. ಈಗ ಜ್ಞಾನ ಇದ್ದು ತಿಳ್ಕೊಂಡು ಭಗವದ್ಗೀತೆ ಅಂದ್ರೆ ಏನು, ಭಗವಂತ ಅಂದ್ರೆ ಏನಂತ ತಿಳ್ಕೊಂಡು ಮಾಡದೇ ಇದ್ರೆ ತಪ್ಪು, ಅದು ಕರ್ಮ ಆಗತ್ತೆ ಅಂತ ಅನ್ಬೋದು. ಆದ್ರೆ ಈಗ ನಮ್ಗೆ ಅದ್ರ ಬಗ್ಗೆ ಜ್ಞಾನನೇ ಇಲ್ದೆ ಬದುಕ್ತಾ ಇರ್ಬೇಕಾದ್ರೆ ಈಗ ಒಂದನ್ನ ಹೇಗೆ ಇವಾಗ ತಿಳಿಸೋದು, ಯಾವ ತರ ಅರ್ಥ ಮಾಡ್ಕೋಬೇಕಾಗುತ್ತೆ ಪ್ರಭುಜಿ? ಈಗ ಮನುಷ್ಯನ ಜನ್ಮದಲ್ಲಿ ಇವಾಗ ತಿಳಿವಲ್ ನಮ್ಗೆ ಭಗವದ್ಗೀತೆ ತಿಳ್ಕೊಬೇಕು, ಭಗವಂತನ ಬಗ್ಗೆ ತಿಳ್ಕೊಬೇಕನ್ನೋದೇ ನಮಗ್ ಗೊತ್ತಿಲ್ಲ. ಸೊ ಅವಾಗ ನಮ್ಗೆ ಯಾವ ತರ ತಗೋಬೇಕಾಗುತ್ತೆ? Ignorance is not an excuse. Very simple. ಇವಾಗ ನಾನೊಂದು ಕಾರ್ ತಗೊಂತೀನಿ,
ಇಲ್ಲ ಗಾಡಿ ತಗೊಂಡಿದ್ದೀನಿ, ಪೊಲೀಸ್ ಹಿಡ್ಕೊಂಡ್ಬಿಟ್ಟು, ಎಲ್ಲಮ್ಮ ನಿಮ್ದು ಡ್ರೈವಿಂಗ್ ಲೈಸೆನ್ಸ್? ಹೌದಾ, ಡ್ರೈವಿಂಗ್ ಲೈಸೆನ್ಸ್? ಅದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ. ಗೊತ್ತಿಲ್ವಾ? ಸರಿ, ಕಾರ ಗಾಡಿ ಬಿಟ್ಬಿಟ್ಟು ಫೈನ್ ಕಟ್ಟಂತಾನೆ. ಕರೆಕ್ಟ್. ಮನುಷ್ಯ ಜನ್ಮ ಪಡ್ಕೊಂಡ ನಂತರ ಭಗವದ್ಗೀತೆ ತಿಳ್ಕೊಳ್ಳೋ ಧರ್ಮ. ಈಗ ಕೆಲವರಿಗೆ ಗಾಡಿ ತಿಳ್ಕೊಬೇಕು ತಗೊಳ್ಳುವಾಗ ಅನ್ನೋದು ಲೈಸೆನ್ಸ್ ಇರ್ಬೇಕು ಅನ್ನೋದು ಇಂಗಿತ ಜ್ಞಾನ. ಅರ್ಥ ಆಯ್ತಾ? ಅದೇ ಪ್ರಭು, ಇವಾಗ ಅದು ತಿಳ್ಕೊಬೇಕು ಅಂತ ಜ್ಞಾನನೇ ಬೇಕಲ್ಲ ಪ್ರಭು. ಭಗವದ್ಗೀತೆ ತಿಳ್ಕೊಬೇಕು ಅನ್ನೋದು ಒಂದು ಜ್ಞಾನನೇ ಅಲ್ಲ ಪ್ರಭು. ಆವಾಗ ಕಾರ್ ತಗೊಳ್ಳೇಬಾರ್ದು, ಮನುಷ್ಯ ಅಂದ್ರೆ ಜನ್ಮ ಇವಾಗ ಹುಟ್ಟಿದೀವಲ್ಲ ಬರ್ಲೇಬಾರ್ದು. ಪ್ರಭು, ಇವಾಗ ಆಲ್ರೆಡಿ ಹುಟ್ಬಿಟ್ಟಿದೀವಲ್ಲ, ಈ ಒಂದು ಇದ್ರಲ್ಲಿ ನಾವು ಹುಟ್ಟಿ ಆಗೋಗಿದೆ. ಅದು ಉಟ್ಬಿಟ್ಟಿದ್ದೇವಲ್ಲ, ಅದು ತಗ ಅನುಭವಿಸ್ಕೊಂಡು ಹೋಗ್ಬೇಕಷ್ಟೇ. ಅಂದ್ರೆ ಅನುಭವಿಸ್ತಾ ಮತ್ತೆ ಕರ್ಮಗಳು ಮಾಡಿ ಮತ್ತೆ ಕೆಟ್ಟ ಕರ್ಮಕ್ಕೆ ಹೋಗ್ತೀವಲ್ಲ ಪ್ರಭು. ಅವಾಗ ನಾವು ಇನ್ನ ಹೌದು, ಜಾಸ್ತಿ ಮತ್ತೊಮ್ಮೆ ಅನುಭವಿಸ್ಲೇಬೇಕು. ಮತ್ತೆ ಇವಾಗ ಭಗವದ್ಗೀತೆ ತಿಳ್ಕೊಬೇಕು ಅನ್ನೋ ಜ್ಞಾನ ಯಾವಾಗ ಸಿಗುತ್ತೆ? ಇವಾಗ ಏನು ತಿಳಿದೇ ಇಲ್ದವ್ರವ್ರಿಗೆ ಆವಾಗ ಭಕ್ತರ ಸೇವೆ ಮಾಡ್ಬೇಕು. ಈಗ ಗೊತ್ತೇ ಇಲ್ವಲ್ಲ ಪ್ರಭು, ಭಕ್ತರ ಸೇವೆ ಮಾಡ್ಬೇಕನ್ನೋದು ಗೊತ್ತೇ ಇರಲ್ವಲ್ಲ ಪ್ರಭು. ಬರ್ತಾರೆ, ಯಾರಾದ್ರೂ ಬರ್ತಾರೆ ನಿಮ್ ಜೀವನದಲ್ಲಿ. ಇವಾಗ ನೀವು ಕಾರ್ನ ಉದಾಹರಣೆ ಕೊಟ್ವಲ್ಲ, ಒಂದು ಕಾರ್ ತಗೊಂಡು ನಿಮಗೆ ಡ್ರೈವಿಂಗೇ ಬರಲ್ಲ ಅಂತ ಕಾರಲ್ಲಿ ಕುಂತ್ಕೊಂಡಾಗ ಏನಾಗುತ್ತೆ? ಆಕ್ಸಿಡೆಂಟ್ ಆಗುತ್ತೆ. ಏನ್ ಒಂದ್ಸಲಿ ಆಯ್ತಪ್ಪ ಅಷ್ಟೇ, ನೆಕ್ಸ್ಟ್ ನಾನು ಕಾರ್ ಓಡಿಸ್ಕೊಂಡು ಹೋಗ್ಬಿಡ್ತೀನಿ? ಇಲ್ಲ, ಕಾರ್ ಕಲಿಯೋರ್ಗು ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ. ಯಾರೋ ನೋಡ್ತಾರೆ, ಅವ್ರು ಹೇಳ್ಕೊಡ್ತಾರೆ ಒಂಚೂರು. ಆ ರೀತಿ ಭಕ್ತರು ಯಾರೋ ಕರುಣೆ ಉಳ್ಳವ್ರು ಇರ್ತಾರೆ, ಪರ ದುಃಖಿ ಆಗಿರ್ತಾರೆ. ಅವ್ರು ನಮ್ಮ ಜೀವನದಲ್ಲಿ ಇವಾಗ ಅವಾಗ ಬರ್ತಿರ್ತಾರಲ್ಲ, ಈ ರೀತಿ ಕ್ಲಾಸ್ ಮಾಡೋದಂತೆ, ಭಗವದ್ಗೀತೆ ಕೊಡೋದಂತೆ, ಅದು ಬರ್ತಾ ಇರ್ತಾರೆ ಎಲ್ಲರ ಜೀವನದಲ್ಲಿ. ಬರೋವರೆಗೂ ಹಂಗೆ ಇರುತ್ತೆ ನಮ್ಮ ಜೀವನ. ಇನ್ನೊಂದು ಕಲಿಯುಗ. ಇದು ಕಲಿಯುಗದಲ್ಲಿ ಇಂಥವರೆಲ್ಲ ನಮ್ಗೆ ಕಾಣಿಸ್ತಾ ಇದ್ದಾರೆ. ಆದ್ರೆ ಸತ್ಯಯುಗಕ್ಕೆ ಹೋದ್ರೆಲ್ಲ ಪರಮಹಂಸರು ಮಾತ್ರನೇ ಇರ್ತಾರೆ. ಬರೀ ಪರಮಹಂಸರೇ ಇರ್ತದೆ, ಯಾರೋ ಒಬ್ಬೊಬ್ನ ಅಯೋಗ್ನ ಇರ್ತಾನೆ. ಇದು ಕಲಿಯುಗ ಆಗಿರೋದು ಪೂರ್ತಿ ರಿವರ್ಸ್ ಆಗಿರೋದ್ರಿಂದ ಎಲ್ಲೋ ಒಬ್ಬೊಬ್ರು ಮಹಾತ್ಮರು ಇರ್ತಾರೆ, ಮಿಕ್ಕವರೆಲ್ಲ ಅಯೋಗ್ಯ ಇರ್ತಾರೆ. ಸೊ ನಾನು ಇಲ್ಲಿ ಹುಟ್ಟಿರೋದೇ ಏನಕ್ಕೆ? ನಾನು ಅಂತ ವ್ಯಕ್ತಿ ಆಗಿರೋದ್ರಿಂದ ತಾನೇ ಇಲ್ಲಿ ಹುಟ್ಟಿರೋದು. ನನ್ನ ಆಯ್ಕೆಗಳು, ನನ್ನ ಕೋರಿಕೆಗಳು ಆಗಿರೋದ್ರಿಂದ ತಾನೇ ನಾನು ಇಲ್ಲಿ ಹುಟ್ಟಿರೋದು. ಇಲ್ಲಾಂದ್ರೆ ಏನು ಹುಡ್ತಾ ಇದ್ದೆ? ಯಾವ್ದೋ ಸತ್ಯಯುಗದ ಸಂದರ್ಭದಲ್ಲಿ ಹುಡ್ತಾ ಇದ್ದೆ. ಕ್ಲಿಯರ್? ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಮಾತಾಜಿ ಅರ್ಥ ಆಯ್ತಾ? ಅದೇ ಇವಾಗ ಸ್ವಲ್ಪ ಅರ್ಥ ಆಯ್ತು ಪ್ರಭು. ಅಂದ್ರೆ ಅಷ್ಟೇ, ನಮ್ಗೆ ನಮ್ಗೆ ಅದ್ರ ಜ್ಞಾನ ಸಿಕ್ಕರೆ ನಾವು ತಗೊಂಡು ಹೋಗ್ತಾ ಇದೀವಿ. ಬಟ್ ಇವಾಗ ಜ್ಞಾನ ಸಿಕ್ಕದ್ಮೇಲೆ ತಪ್ಪು ಮಾಡಿದ್ರೆ ಅದು ಡೆಫಿನೆಟ್ಲಿ ತಪ್ಪಾಗುತ್ತೆ. ಜ್ಞಾನನೇ ಇಲ್ದೇ ಇದ್ದಾಗ ತಪ್ಪು ಮಾಡ್ತಾರೆ ಅಂತ ಅಂದ್ರೆ ಅದು ಕರ್ಮ ಅನುಸಾರ ಹುಟ್ಟಿದ್ದಾರೆ ಅಂದ್ರೆ ಅದು ತಗೋಬಹುದು ಪ್ರಭು. ಹೌದು ಹೌದು. ಇವಾಗ ನಾನು ಇಲ್ಲಿ ಹುಟ್ಟಬೇಕು ಅನ್ನೋದ್ರ ಒಂದು ಕಾರಣ ಇದೆಯಲ್ಲ, ಇನ್ನೊಂದು ಇಂಥ ತಂದೆ ತಾಯಿಗೆ ಹುಟ್ಟಬೇಕು ಅಂದ್ರೂ ಕಾರಣ ಇದೆಯಲ್ಲ, ಅದು ಹೆಣ್ಣಾಗೆ ಹುಟ್ಟಬೇಕು ಅಂದ್ರೂ ಕಾರಣ ಇದೆ. ಇನ್ನೊಂದು, ಈ ಜನ್ಮದಲ್ಲಿ ನನಗೆ ಭಗವದ್ಗೀತೆ ಸಿಕ್ಕಬಾರ್ದು ಅಂದ್ರೆ ಖಂಡಿತ ಅದಕ್ಕೂ ಕಾರಣ ಇದೆ. ಯಾರ್ಯಾರ ಜೀವನದಲ್ಲಿ ಎಷ್ಟೆಷ್ಟು ಭಕ್ತಿ ಅನ್ನೋದನ್ನ ಹಾಳು ಮಾಡಿರ್ತೀನಿ, ಏನನ್ನು ಮಾಡಿರ್ತೀನಿ. ಅದಕ್ಕೆ ಎಷ್ಟೋ ಜನ ಭಕ್ತರು ಬರ್ತಾರೆ, ಭಗವದ್ಗೀತೆ ಕೊಡ್ತಾರೆ, ಕ್ಲಾಸ್ ಹೇಳ್ತಾರೆ. ಏನ್ ಮಾಡಿದ್ರು ನಮ್ಮ ಸೋಂಬೇರಿತನ, ಅಜ್ಞಾನತನ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಕೆಲವ್ರಿಗೆ ಕೇಳೋರ್ಗೆ ಇವಾಗ ಭಗವದ್ಗೀತೆ ಇವಾಗ ತಿಳ್ಕೊಂಡಿರೋರು ಕೇಳ್ಬೇಕಾದ್ರೆ ಭಗವದ್ಗೀತೆ ಕೇಳಕ್ ಖುಷಿ ಕೊಡುತ್ತೆ. ಅದೇ ಬೇರೆಯವ್ರಿಗೆ ಅದನ್ನ ಕೇಳಿದಾಗ ಏನಿದು ಇಷ್ಟೊಂದು ತಲೆ ತಿನ್ನುತ್ತೆ ಅನ್ನೋ ತರ ಅದು ಅದೇ ವ್ಯಕ್ತಿಗೆ ಒಬ್ರು ಖುಷಿ ಕೊಡುತ್ತೆ, ಅದೇ ಗೀತೆ ಒಬ್ರಿಗೆ. ಉದಾಹರಣೆಗೆ ಈ ಒಂದು ವಾರದಿಂದ ಹೆಂಗಿತ್ತು ಕ್ಲಾಸ್? ಇಲ್ಲಿರೋ ನೀವು ಜೆನ್ಯೂನ್ ಆಗಿ ಹೇಳಿ, ಈ ಒಂದು ವಾರದಿಂದ ಹೆಂಗಿತ್ತು? ಬೋರ್ ಹೊಡಿತಾ ಇತ್ತಾ? ಸ್ವಲ್ಪ ಡಲ್ ಆಗಿತ್ತು ಪ್ರಭು. ಡಲ್ ಆಗಿತ್ತು, ಬೋರ್ ಹೊಡಿತಾ ಇತ್ತು. ತತ್ವ ಅನ್ನೋದು ಅಷ್ಟು ಬೇಗ ಇಲ್ಲ. ಆದ್ರೆ ಇದನ್ನ ಕೆಲವ್ರಿಗೆ ವಿದ್ವಾಂಸರಾಗಿರ್ತಾರೆ, ಸ್ವಾರಸ್ಯ ಅನ್ನೋದು ಬರ್ತಾ ಇರುತ್ತೆ ಇದರಲ್ಲಿ. ಯಾವ ಕಥೆಗಳು ಹೇಳ್ಕೊಂಡು ಹಂಗೆ ಹಿಂಗೆ ಏನಪ್ಪ ಎಲ್ಲ ಗೊತ್ತಿರೋದೇ ಹೇಳ್ತಾವ್ರಲ್ಲ ಅನ್ನೋ ತರ ಇರುತ್ತೆ. ಈ ರೀತಿ ಬಂದಾಗ ಅದೇ ಒಂದು ಇದು ಇರುತ್ತೆ, ಆ ರಸ ಅನ್ನೋದು ಇರುತ್ತೆ ಅವ್ರಿಗೆ. ಇಂಥ ಒಂದು ತತ್ವಗಳು ಅದು ಇದು ಬಂದಾಗ ಅವ್ರಿಗೆ ಸ್ವಾರಸ್ಯ. ನಾವಿನ್ನು ಆ ಹಂತಕ್ಕೆ ಬರದೇ ಇರೋದ್ರಿಂದ ನಮ್ಗೆ ಇದರಲ್ಲಿ ಯಾವುದೇ ಒಂದು ಅಷ್ಟು ಆಸಕ್ತಿ ಅನ್ನೋದು ಇಲ್ಲದೆ ಇರುತ್ತೆ. ಸೊ ಎಲ್ಲರೂ ಅವ್ರವ್ರದೇ ಆದ ಹಂತಗಳಲ್ಲಿ ಇರ್ತಾರೆ. ಆ ರೀತಿನೇ ಅವ್ರಿಗೆ ಓಕೆ. ಎಸ್ ಪ್ರಭು ಏನೋ ಕೇಳಕ್ ಬಂದಿಲ್ವಾ ಪ್ರಭು? ಕೋರಿಕೆ ಬಗ್ಗೆ ಪ್ರಭು. ಕೋರಿಕೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಅಲ್ಲ ಪ್ರಭು?
ಯಾವ್ದೋ ಸುಮ್ನೆ ನೋಡ್ಕೊಂಡಾಗತ್ತೆ ಕೋರ್ಕೊಂಡ್ಬಿಡ್ತೀರಿ, ಅದು ಪಕ್ಕ ಭಗವಂತ ತಥಾಸ್ತು ಅಂದ್ಬಿಡ್ತಾರೆ ಅಷ್ಟೇ ಅವರು. ನೋಡಿ ಫಿಲ್ಮ್ ಅಲ್ಲಿ ಕೋರಿಕೆ ಹೆಂಗ್ ಬರುತ್ತೆ ಹೇಳಿ ಪ್ರಭು? ಮತ್ತೊಮ್ಮೆ ನಂಗೆ ಇಷ್ಟ. ಮತ್ತೊಮ್ಮೆ ಸುತ್ತಿ ಬಳಸಿ ಕರ್ಮಕ್ಕೆ ಬರುತ್ತೆ. ನೀವು ಉದಾಹರಣೆಗೆ ಒಂದು ಮನೆಯಲ್ಲಿ ಹುಟ್ಟಿದ್ರ, ಹುಡುಗರು ಮನೆ, ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ಕುಡಿತಾ ಇದ್ದಾರೆ, ನಿಮ್ಗೇನ್ ಆಸೆ ಬರುತ್ತೆ ಹೇಳಿ? ಏನ್ ಆಸೆ ಬರುತ್ತೆ? ಒಂದ್ ಕಡೆ ಆಸೆ ಬರೋದು, ಇನ್ನೊಂದ್ ಕಡೆ ದ್ವೇಷನೂ ಆಗುತ್ತಲ್ಲ ಪ್ರಭು. ಏನ್ ಪ್ರಭು? ಎರಡರಲ್ಲೂ ಬಂದ್ಬಿಡುತ್ತಲ್ಲ ಪ್ರಭು. ಅದು ಒಂದು ಆಸೆ ಆಗ್ಬೋದು, ಒಂದು ನಾರ್ಮಲ್ ಅಂದ್ರೆ ಕುಡಿಯೋ ಆಸೆ ಬರ್ಬೋದು, ಇಲ್ಲ ಅಂದ್ರೆ ದ್ವೇಷನೂ ಬರುತ್ತೆ. ಕುಡಿತಾ ಬರಲ್ಲ ಪ್ರಭು, ಬರಲ್ಲ ಬರಲ್ಲ ಬರಲ್ಲ. ದ್ವೇಷ ನೋಡಿದ್ದೀನಿ ಪ್ರಭು. ಪ್ರಭು ಸುಮಾರು ಮನೆಗಳಲ್ಲಿ ಅಪ್ಪ ಅಮ್ಮ ಕುಡಿತಾ ಇರ್ತಾರೆ, ಅಪ್ಪ ಕುಡಿತಾ ಇರ್ತಾರೆ, ಮಕ್ಕಳಿಗೆ ಸಿಕ್ಕಾಪಟ್ಟೆ ಸಾಂಗತ್ಯ. ಅಪ್ಪ ಅಮ್ಮ ಕುಡಿತಾ ಇರ್ತಾರೆ, ಮಗನನ್ನ ಒಳ್ಳೆ ಸ್ಕೂಲ್ಗೋ ಶಾಲೆಗೋ ಎಲ್ಲ ಹಾಕಿರ್ತಾರೆ, ಇಲ್ಲ ಬೇರೆ ವಾತಾವರಣದಲ್ಲಿ ಇರ್ತಾರೆ, ಅದು ಆತನಿಗೆ ಆಕರ್ಷಣೀಯವಾಗ್ತಾ ಇರುತ್ತೆ. ಅದನ್ನ ತಂದೆ ತಾಯಿ ನೋಡಿ ಬೇಸರದಲ್ಲಿ ಇರ್ತಾನೆ. ನಾವು ಭೌತಿಕದಲ್ಲಿ ಸ್ಪರ್ಧೆ ಅನ್ನೋದು ನಡೀತಾ ಇರುತ್ತೆ, ಗೊತ್ತಾ? ಯಾರು ಹೆಚ್ಚಿಗೆ ಕುಡಿತಾರೆ, ಕುಡಿಯೋರ್ ಜೊತೆಲಿ ಇದ್ದಾಗ ನಾನು ಅವ್ರಿಗಿಂತ ಹೆಚ್ಚಿಗೆ ಕುಡಿಬೇಕು ಅನ್ಸುತ್ತೆ. ಸೊ ಸಾಂಗತ್ಯ, ಎಂತ ಸಾಂಗತ್ಯದಲ್ಲಿ ಹುಟ್ಟಿದೀನಿ, ಎಂತದ್ರಲ್ಲಿ ಹುಟ್ಟಿದೀನಿ. ಉದಾಹರಣೆಗೆ ನನ್ನದೇ ಹೇಳ್ತೀನಿ, ಕೃಷ್ಣ ಪ್ರಜ್ಞೆಗೆ ಬರ್ಲಿಲ್ಲ ಅಂದ್ರೆ ಹೆಂಗಿರ್ತಿದ್ದೆ? ಅದೆಲ್ಲೋ ವ್ಯಾಪಾರ ಮಾಡ್ಕೊಂಡು ಇದು ಮಾಡ್ಕೊಂಡು ಅವ್ರಿಗಿಂತ ಹೆಚ್ಚಿಗೆ ನಾನ್ ಮಾಡ್ಬೇಕು, ಅವ್ರಿಗಿಂತ ನಾನ್ ಜಾಸ್ತಿ ಇರ್ಬೇಕು, ನಾನ್ ಮೇಲ್ ಕೈ ಇರ್ಬೇಕು, ಇದೇ ತಾನೇ ಮಾಡ್ತಿದ್ದೆ. ಸೊ ಇವಾಗ ಕೃಷ್ಣ ಪ್ರಜ್ಞೆಗೆ ಬಂದಾಗ್ಲೂ ನಾವು ಅದನ್ನೇ ಮಾಡ್ತಿದ್ದೀವಿ. ಅರೆ ಅವ್ರು 4 ಮಾಲೆ ಮಾಡಿದ್ರು, ನಾನು 8 ಮಾಡ್ಬೇಕು, ನಾನು 16 ಮಾಡಿ, ನಾನು ಅವ್ರಿಗಿಂತ ಚೆನ್ನಾಗಿ ಮಾಡ್ಬೇಕು, ನಾನು ಅವ್ರಿಗೆ, ಅದನ್ನೇ ಮಾಡ್ತಿದ್ದೀವಿ. ಇನ್ನು ಶುದ್ಧ ಭಕ್ತಿಗೆ ಬರ್ಲಿಲ್ಲ. ಸೊ ಎಂತ ವಾತಾವರಣದಲ್ಲಿ ಅದನ್ನು ಕೃಷ್ಣನ ಅನುಗ್ರಹ. ಕೃಷ್ಣ ಯಾರ್ಯಾರಿಗೆ ಎಂತೆಂತ ಅನುಗ್ರಹ ಕೊಡ್ತಾರೆ ಅಂತಂತದೆ. ಅನುಗ್ರಹ ಹೆಂಗ್ ಬರ್ತಾನೆ? ಅವರ ಕರ್ಮ ಫಲಿತ ಒಂದು ಫಲಿತಾಂಶಗಳ ಅನುಗುಣವಾಗಿ ಕೃಷ್ಣನು ಕೊಡ್ತಿರ್ತಾನೆ. ಸೊ ಕೃಷ್ಣಸ್ ಮರ್ಸಿ ಇಸ್ ಬೇಸ್ಡ್ ಆನ್ ಹಿಸ್ ವಾಟ್ ಐ ಕ್ಯಾನ್ ಸೇ ಕರ್ಮ ರಿಸಲ್ಟ್. ಕರ್ಮದ ಒಂದು ಫಲಿತಾಂಶಗಳು ಏನಿದೆ ಅದರ ಬೇಸಿಸ್ ಮೇಲೆ ಕೃಷ್ಣನ ಒಂದು ಅನುಗ್ರಹ ಅನ್ನೋದು ಇರುತ್ತೆ. ಬಟ್ ಕೃಷ್ಣ ಎಲ್ಲರಿಗೂ ಸಮಾನತ್ವದಲ್ಲಿ ಇರ್ತಾನೆ, ಎಲ್ಲರೊಟ್ಟಿಗೆ ಇರ್ತಾನೆ. ಕೃಷ್ಣ ಯಾವತ್ತೂ ಇರೋಲ್ಲ ಅನ್ನೋದಿಲ್ಲ, ಎಲ್ಲರೊಟ್ಟಿಗೆ ಇರ್ತಾನೆ. ಗ್ರಹಿಸುವ ಶಕ್ತಿ ನಮ್ಮಲ್ಲಿ ಆ ಒಂದು ಇದು ಇರೋಲ್ಲ. ಸೊ ನನ್ನ ಗ್ರಹಣ ಶಕ್ತಿಗೆ ಕೃಷ್ಣನ್ ಇಳಿದು ಬರ್ತಾನೆ. ನನಗೆ ಆ ಯೋಗ ಇದೆ ಅನ್ನೋವಾಗ ಆ ನನ್ನ ಗ್ರಹಣ ಶಕ್ತಿಗೆ ಆತ ಇಳಿದು ಬರ್ತಾನೆ. ಅಲ್ಲಿಂದ ನನ್ನ ಒಂದು ಜೀವನ ಪ್ರಾರಂಭ. ಓಕೆ, ಹರೇ ಕೃಷ್ಣ ಪ್ರಭು. ಎಸ್ ಮಾತಾಜಿ. ಇವಾಗ ಮಾತಾಜಿ ಒಂದು ಪ್ರಶ್ನೆ ಕೇಳಿದ್ರು ಅಲ್ವಾ, ನಮಗೆ ಭಗವದ್ಗೀತೆ ಕೇಳ್ಬೇಕು ಅನ್ನೋದೇ ಗೊತ್ತಿರಲ್ಲ, ಹೆಂಗೆ ಮಾಡೋದು ಅಂತ. ಇದೇ ಪ್ರಶ್ನೆ ನನಗೆ ತುಂಬಾ ದಿನ ಕಾಡ್ತಿತ್ತು. ಇವಾಗ ನಾವು ಭಗವದ್ಗೀತೆ ಕಲಿತಾ ಇದೀವಿ, ಆಮೇಲೆ ಜಪ ಮಾಡ್ತಾ ಇದೀವಿ, ಮತ್ತೆ ಸಾಯ್ತೀವಿ. ಮತ್ತೆ ಮೊದ್ಲಿಂದ ಹೇಗ್ ಶುರು ಮಾಡೋದು? ಅಕಸ್ಮಾತ್ ಇನ್ನೊಂದು ಜನ್ಮ ಅಂತ ಬಂದ್ರೆ ಹೇಗ್ ಶುರು ಮಾಡೋದು ಅಂತ ನನಗೂ ಇದೇ ಪ್ರಶ್ನೆ ಕಾಡ್ತಿತ್ತು. ಆದ್ರೆ ನನಗ್ ಗೊತ್ತಿಲ್ಲ, ಕೃಷ್ಣನಿಗೆ ಈ ಪ್ರಶ್ನೆ ನನಗಿದ್ ಕಾಡ್ತಿದೆ ಅನ್ನೋದು ಗೊತ್ತಾಗಿ ಕೃಷ್ಣನೇ ನನಗೆ ಉತ್ತರ ಒಂದ್ ರೂಪದಲ್ಲಿ ಕೊಟ್ರು. ನನಗ್ ತಿಳಿದಿರೋದು ನಾನು ಹೇಳ್ತೀನಿ ಇವತ್ತು. ಅದು ಹೇಗೆ, ನಾನು ಯಾವ್ದೋ ಒಂದ್ ಸ್ಟೋರಿ ಕೇಳ್ತಾ ಇದ್ದಾಗ ನನಗ್ ಗೊತ್ತಾಯ್ತು, ಮಗು ಹುಟ್ಟಿದಾಗ ಇಲ್ಲಿ ನೆತ್ತಿ ಮೇಲೆ ಚಿಕ್ಕದಾಗಿ ಅಂದ್ರೆ ಸಾಫ್ಟ್ ಆಗಿರುತ್ತಂತೆ. ಅಲ್ಲಿಂದ ಎಲ್ಲ ಅಂದ್ರೆ ಅಲ್ಲಿಂದ ಹೋದ್ ಜನ್ಮದ ಜ್ಞಾನವನ್ನ ನಮ್ಗೆ ಇಲ್ಲಿ ಪಾಸ್ ಮಾಡ್ತಾರಂತೆ. ಅದೇ ಹೀಗೆ ಭಗವದ್ಗೀತೆಯಲ್ಲೋ ಭಾಗವತಂದು ಯಾವ್ದೋ ಸ್ಟೋರಿ ಕೇಳಿದಾಗ ನನಗ್ ಗೊತ್ತಾಯ್ತು, ನಾವು ಈ ಜನ್ಮದಿಂದ ನೆಕ್ಸ್ಟ್ ಜನ್ಮಕ್ಕೆ ಎತ್ಕೊಂಡ್ ಹೋಗೋದು ನಾವ್ ಇಲ್ಲಿ ಏನ್ ಸಾಧನೆ ಮಾಡಿರ್ತೀವಿ, ಕೃಷ್ಣನ್ ಸಾಧನೆ ಅಥವಾ ಏನು ಜ್ಞಾನ ಪಡೆದಿರ್ತೀವಿ ಅದನ್ನ ಮಾತ್ರನೇ, ಈ ಭೌತಿಕ ವಿಚಾರಗಳನ್ನ ನಾವ್ ತಗೊಂಡ್ ಹೋಗಲ್ಲ ಅನ್ನೋದು ನಾನ್ ತಿಳ್ಕೊತೀನಿ ಪ್ರಭು. ಎರಡು ತಗೊಂಡ್ ಹೋಗ್ತೀನಿ ಮಾತಾಜಿ. ಆದ್ರೆ ಹೌದು, ನಾವು ಹಿಂಸೆ, ಅಹಂಕಾರ ಆ ತರದೆಲ್ಲ ಮಾಡ್ತಿದ್ರೆ ಅದು ತಗೊಂಡ್ ಹೋಗ್ತೀವಿ. ಅದೇ ನಾವು ಇಲ್ಲಿ ಮಾಡಿರೋ ಆಸ್ತಿ ಅಂತಸ್ತು ತಗೊಂಡ್ ಹೋಗಲ್ಲ ಆತರ. ಹೇಳ್ತೀನಿ ನೋಡಿ, ಸೂಕ್ಷ್ಮ ಶರೀರ ಬಂದ್ಬಿಟ್ಟು ನನ್ನ ಎಲ್ಲ ಕೋರಿಕೆ ಅನ್ನೋದಕ್ಕಿಂತ ಕಾಮಗಳು, ಎಲ್ಲ ಕಾಮನೆಗಳನ್ನ ನೆಕ್ಸ್ಟ್ ದೇಹದವರೆಗೆ ಎತ್ಕೊಂಡು ಹೋಗುತ್ತೆ. ನಾನು ಕೃಷ್ಣನಿಗೆ ಮಾಡಿರೋ ಸೇವೆಗಳೇನಿದೆ ಅದೆಲ್ಲ ಆತ್ಮದೊಟ್ಟಿಗೆ ಇರುತ್ತೆ. ಸೊ ಕೃಷ್ಣನ್ ಎಲ್ಲಿ ಹೋಗ್ತಾನೆ ಅದ್ರ ಜೊತೆಗೆ ಆತ್ಮ ಹೋಗುತ್ತೆ, ಆತ್ಮ ಎಲ್ಲಿ ಹೋಗುತ್ತೆ ಅದ್ರ ಜೊತೆಗೆ ಸೂಕ್ಷ್ಮ ಶರೀರ ಹೋಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ?
ಈಗ ಉದಾಹರಣೆಗೆ ನಾನು ಭಕ್ತಿ ಅನ್ನೋದನ್ನ ಮಾಡ್ತಿದ್ದೀನಿ, ಚೆನ್ನಾಗಿ ಭಕ್ತಿ ಮಾಡ್ತಿದ್ದೀನಿ. ನೇಹ ವಿಕ್ರಮನಾಶಸ್ತಿ ಪ್ರತ್ಯೇಕ ಸ್ವಲ್ಪ ಅಭ್ಯಾಸ ಧರ್ಮಸ್ಯ ತ್ರಯತು ಮಾಧವಾಯಿ. ಸೊ ಕೃಷ್ಣ ಏನ್ ಮಾಡಿದೆ, ನನ್ನ ಮನುಷ್ಯ ಜನ್ಮಕ್ಕೆ ಕರ್ಕೊಂಡು ಹೋಗ್ತಾನೆ. ಅದ್ರ ಜೊತೆಗೆ ಕರ್ಮಗಳು ಅನ್ನೋದು ಮಾಡಿದ್ದೀನಿ. ಇವಾಗ ಉದಾಹರಣೆಗೆ ಭಕ್ತಿಯಲ್ಲೇ ಇದ್ದು ನಾನು ಹಲವಾರು ಜನರನ್ನ ಮೋಸ ಮಾಡ್ತಿದ್ದೀನಿ, ಹಲವಾರು ರೀತಿಯಲ್ಲಿ ತೊಂದರೆಗಳನ್ನ ಕೊಡ್ತಾ ಇದ್ದೀನಿ, ಭಕ್ತಿಯಲ್ಲೇ ಹಲವಾರು ರೀತಿಯಲ್ಲಿ ಮಾಡ್ತಿದ್ದೀನಿ. ಸೊ ಆವಾಗ ನಾನು ಒಂದು ಏನು ಭಕ್ತರ ಒಂದು ಕುಟುಂಬದಲ್ಲಿ ಹುಟ್ತೀನಿ ಅಂತ ತಿಳ್ಕೊಳ್ಳೋಣ. ಸೊ ಯಾಕೆ ನಾನು ಮಾಡಿದ್ರು ಇವಾಗ ಮಾಡಿದ್ನಲ್ಲ ಕೆಲವೊಂದು, ಆದ ಕಾರಣ ಮನುಷ್ಯ ಜನ್ಮ ಹುಡ್ಕೊಂತೀನಿ, ಭಕ್ತರ ಮನೇಲಿ ಹುಡ್ತೀನಿ. ಅಂತ ಕರ್ಮ ಮಾಡಿಲ್ಲ ಅಂದ್ರೆ ಬೇರೆ ಯಾವುದೋ ಒಂದು ಕುಟುಂಬದಲ್ಲಿ ಹುಡ್ತೀನಿ. ಆದ್ರೆ ನನಗೆ ಕೃಷ್ಣ ಪ್ರಜ್ಞೆಯಲ್ಲಿ ಆಕರ್ಷಣೆ ಇರುತ್ತೆ. ಇವಾಗ ಮಾಡಿರೋದ್ರಿಂದ ಅವಾಗ ಆಕರ್ಷಣೆ ಇರುತ್ತೆ, ತಂದೆ ತಾಯಿ ಬಿಡ್ತಾ ಇರಲ್ಲ. ಇಲ್ಲ ಅಂದ್ರೆ ತಂದೆ ತಾಯಿ ಭಕ್ತಿಯಲ್ಲಿ ಇರ್ತಾರೆ, ನಾನ್ ಬಂದಿರ್ತೀನಿ ಅಲ್ಲಿ, ಆದ್ರೆ ನನಗೆ ಅದ್ರ ಮೇಲೆ ಆಸಕ್ತಿ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಇವಾಗ ಎಷ್ಟೋ ಜನರು ಭಕ್ತಿ ಹಾಳು ಮಾಡ್ತಿದ್ದೀನಲ್ಲ, ಆದ ಕಾರಣ ನನಗೆ ಆ ಒಂದು ಭಕ್ತಿ ಸಿಗದೇ ರೀತಿಯಲ್ಲಿ ಆಗ್ತಾ ಇರುತ್ತೆ. ಹಲವಾರು ರೀತಿ ನಾನು ಏನೇನ್ ಮಾಡಿದೀನಿ ಅದೇ ರೀತಿಯ ನನ್ನ ನೆಕ್ಸ್ಟ್ ಜನ್ಮ ರೂಪುಕೊಳ್ಳುತ್ತೆ. ಹೌದು ಪ್ರಭು. ಸರಿ, ಹರೇ ಕೃಷ್ಣ ಪ್ರಭು. ಓಕೆ, ಬೇರೆ ಯಾರಿಗಾರ ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲ ಅಂತ ಹೆಂಗ್ ಮಾಡಿ. ಯಾರಿಗೇನು ಪ್ರಶ್ನೆ ಇಲ್ಲ? ಓಕೆ, ಧನ್ಯವಾದ ಎಲ್ಲರೂ ಇವತ್ತು ನಾವು ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದೀವಿ. ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ಮುಕ್ತಾಯ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ಹರೇ. वाञ्छाकल्पतरुभ्यश्च पावनेभ्यो वैष्णवेभ्यो नमो नमः। अनंत कोटि वैष्णववृंद की जय, परतपावन श्रील प्रभुपाद की जय, परतपावन गुरु महाराज की जय, जय गौर प्रेमानंद। हरि हरि बोल। हरे कृष्ण. ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣ ಅಂತ ಹೇಳ್ತಾ ಬಿಡಿ. ಧನ್ಯವಾದಗಳು. ಧನ್ಯವಾದಗಳು. ಎಲ್ಲರಿಗೂ ಹರೇ ಕೃಷ್ಣ, ಧನ್ಯವಾದಗಳು. ಏನ್ ಮಾಡ್ತಿದ್ದೀನಿ ಎಲ್ಲರೂ? ಹರೇ ಕೃಷ್ಣ ಪ್ರಭು.